ಪಾಂಡವರು ಎಂತೆಂಥ ಸಾಹಸಗಳೆಲ್ಲ ಏನಾಗ್ಯಾರ ನೋಡಿ. ಮಾಡಿದ ಕರ್ಮ ಉಣ್ಣಾಕ ಹೌದಿಲ್ಲ, ಉಂಡ ತೀರ್ಸಿದ್ರಿಲ್ಲ, ಅಡವಿ ತಿರುಗಿದು ಹೌದಿಲ್ಲ. ನಳ ಚಕ್ರವರ್ತಿ ಹಂಗ ಅಡಿಗೆ ಮಾಡ್ಕೊಂತ ಅಡ್ಡೆ ಆಡ್ತಿ, ಹರಿಶ್ಚಂದ್ರ ಸುಡುಗಾಡ್ ಕಾಯ್ತಿ ಹೌದಿಲ್ಲ. ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟೆ, ರೂಪು ಗಡಿಸಿದೆ ಮಹಾಮಹಿಮರೆಲ್ಲರು. ಎಂತೆಂಥವ್ರನ್ನ ಏನೇನು ಮಾಡಕ್ ಹಚ್ತಿದ. ಅದಕ್ಕೆ ಮಾಡಿದ ಕರ್ಮವನ್ನು ಹೆಂಗೈತೆ ಹಂಗೆ ಸುಮ್ಮನೆ ಊಟ ಮಾಡೋದು. ಊಟ ಮಾಡ್ಕೊಂತ ನಮ್ಮದು ಮುಂದಿನ ಕೆಲಸ ನಾವು ಮಾಡ್ಕೋಬೇಕು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರು ಕೇಳಿ ಆ ದಾರಿ ಹಿಡ್ಯಾಕ ಕಲಿ. ನಿಜವಾದ ಸುಖ ಹೊಂದಬೇಕಾದ ದಾರಿ ಯಾವುದು? ಇದೇನದ ಇಂದ್ರಿಯ ಮುಖಾಂತರ ವಿಷಯಗಳ ಮುಖಾಂತರ ಏನು ಹೊಂದೋ ಕ್ರಮ ಹಿಡ್ದೇವಲ್ಲ, ಇದು ಎತ್ತಾಗೋಯ್ತೈತಿ ನೋಡ್ಕೊಂಡು ನಾನು. ಇಂದ್ರಿಯಗಳ ಮೂಲಕ ಮನಸ್ಸು ವಿಷಯಗಳ ವ್ಯವಹಾರದಾಗ ತೊಡಗಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಿರಂತರ ನಡೆಸೈತಿ. ಈ ಕ್ರಮದಿಂದ ಸುಖ ಹೊಂದಕ್ಕಾಗೈತೋ ಹೆಂಗ ನೋಡ್ಕೊರಿ. ಯಾರು ಸುಖ ಹೊಂದ್ಯಾರ? ಒಬ್ಬರ ಉದಾಹರಣೆ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ ನೀವು. ವಿಷಯಗಳ ಬೆನ್ನು ಹತ್ತಿದವ ಯಾವ ಸುಖ ಹೊಂದ್ಯಾನ ಹೇಳಿ? ಅದರಿಂದ ವಿಮುಖ ಆಗಿ ತಮ್ಮೊಳಗೆ ತಾವು ನೋಡ್ಕೊಂಡು ಅವ್ರು ಯಾರು ದುಃಖವನ್ನು ಹೊಂದ್ಯಾರ? ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡ್ರಿ ನೀವು. ಸುಖಿಗಳಾದವರೆಲ್ಲ ಇದರಿಂದ ಹಿಂದಕ್ಕೆ ಸರದಿಲ್ಲ. ಈ ಹೊರಗಿನ ವ್ಯವಹಾರ ಆ ಪ್ರಾಪಂಚಿಕ ಸುಖದಿಂದ ಹಿಂದಕ್ಕೆ ಸರ್ಕೊಂಡು ಅಂತರ್ಮುಖಿಯಾಗಿ ಆನಂದವನ್ನು ಕಂಡುಕೊಂಡ್ರು. ನಾವು ಇನ್ನೂ ಇದರಾಗ ನೋಡ್ಬೇಕು ಅನ್ನೋದೈತಿ. ಶರೀರ ಬಿಡೋ ಮಠ ಅದರಾಗ ಹಣಿಕೆ ಹಾಕಿರೋ ಏನು ಮಾಡೋದು ಕೆಲಸ ಇಲ್ಲದಲ್ಲಿ ಹುಡುಗಿಯರು ಏನು ಸಿಗ್ಬೇಕು? ಎಷ್ಟು ಜನ್ಮ ಆದರೂ ನಿನಗೆ ಸಿಗೋದಿಲ್ಲ. ಇದು ಹೊಳಿದನ ಭಾಳ ಕಠಿಣ ಅದ. ಎಲ್ಲೋ ಒಬ್ಬ ಅವ ಹೊಳಿತೈತಿ, ಹಿಂದಿನ ಜನ್ಮದ ಪುಣ್ಯಾವಧಿಗೆ ಬಂದವ. ಇದ್ರಾಗ ನನಗೇನೂ ಸಿಗೋದಿಲ್ಲ ಅಂತ ತಿಳ್ಕೊಂಡು ಅವ ಅಂತರ್ಮುಖ ವೃತ್ತಿ ಒಳಗೆ ಆನಂದವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾನೆ. ಇದಕ್ಕಾಗಿ ಹೊರಗೆ ಬಹಿರ್ಮುಖ ವೃತ್ತಿ ಒಳಗೆ ಸುಖ ಹುಡುಕೋ ಪ್ರಯತ್ನ ಎಲ್ಲ ವ್ಯರ್ಥದು ಅನ್ನೋದು ಅವ ಹೊಳೆದವ ಅದ್ರ ಕಡೆ ಉದಾಸೀನ ಆಗಿಬಿಡ್ತಾನ. ಹೊರಗಿನ ವ್ಯವಹಾರದ ಬಗ್ಗೆ ಅವ ಹೇಳಕ್ ಹೋಗೋದು ಎಲ್ಲರಂಗ ಇರ್ತಾನ, ಇದ್ರೂ ಅದ್ರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಎಲ್ಲರಂಗ ಉಂತಾನ ತಿಂತಾನ ನೋಡ್ತಾನ ಎಲ್ಲ ಮಾಡ್ತಾನ, ಆದ್ರೂ ಅದ್ರಾಗ ಆಸಕ್ತಿ ಇರೋದಿಲ್ಲ. ಒಲವಿಲ್ಲ ಅವನಿಗೆ, ಮನದ ಒಲವಿಲ್ಲ. ಒಲವಿಲ್ಲಲ್ಲಿ ಅದನ್ನು ಮಾಡ್ತಿರ್ತಾನ ಸಹಜವಾಗಿ. ಎಲ್ಲರೂ ಹೆಂಗಿರ್ತಾರೆ ಹಂಗೆ ಇರ್ತಾನೆ. ಕರೆ ಅದ್ರ ಕಡೆ ಒಲವು ಇರೋದಿಲ್ಲ. ಅವನು ಒಲವು ಎಲ್ಲ ಇರ್ತೈತಿ ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಆನಂದವನ್ನು ಸಂಶೋಧನೆ ಮಾಡೋದು, ಅದನ್ನು ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾನೆ. ನಿಜವಾಗಿ ಅದನ್ನು ತಿಳಿದವ ಜ್ಞಾನಿ ಯಾಕೆ ಇದ್ರಾಗ ಆಸಕ್ತಿ ವಹಿಸ್ತಾನ್ರಿ? ಅನಾಸಕ್ತಿಯನ್ನು ಹೊಂತಾನ. ಅದಕ್ಕೆ ಇದ್ರಾಗಿನ ಆಸಕ್ತಿಯನ್ನು ತೆಗೆದು ಹಾಕೋದ ಯೋಗ. ವಿಷಯದಲ್ಲಿ ಆಸಕ್ತಿಯನ್ನು ತೆಗೆದು ಹಾಕಿದ ಅದ ಯೋಗ. ಅವನ ಯೋಗಿ. ಆಸಕ್ತಿ ಇಟ್ಕೊಂಡ ಅವ ಭೋಗಿ. ನೋಡ್ರಿ, ಯಾವ ಜೀವನ ನಮಗೆ ನೆಮ್ಮದಿ ಕೊಡ್ತೈತಿ? ಭೋಗ ಜೀವನ ಸುಖ ಕೊಡ್ತೈತಿ, ಅವನು ಯೋಗ ಜೀವನ ಸುಖ ಕೊಡ್ತೈತಿ. ಅನಾಸಕ್ತಿ, ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಹೊಂದಿದಾಗ ನಮಗ ಇದು ಲಾಭ ಐತಿ. ನಿಮಗೆ ಆಸಕ್ತಿ ಇಟ್ಕೊಂಡ್ರೆ ಏನೂ ಲಾಭ ಇಲ್ಲ. ಅದಕ್ಕೆ ತೀವ್ರ ಅನಾಸಕ್ತಿಯನ್ನು ಹೊಂದಿರಿ, ವೈರಾಗ್ಯವನ್ನು ಹೊಂದಿರಿ. ವಿಷಯ ಭೋಗಗಳಲ್ಲಿ ಬಿಡೋದು. ಎಲ್ಲಿ ಬಿಡೋದು? ಮನಸ್ಸಿನಾಗ ಬಿಡೋದು, ಹೊರಗೆ ಬಿಡೋದಲ್ಲ. ಮನಸ್ಸಿನಾಗ ಬಿಟ್ಟದ್ದು ಮಂದಿಗೇನು ಗೊತ್ತಾಕೈತಿ? ಜನರೇನು ಬಲ್ಲರು ಒಳಗಾಗುವ ಕೃತ್ಯವನ್ನು. ಆ ತ್ಯಾಗ ಒಳಗೆ ಬಿಡುವ ಕೆಲಸ, ಅದು ಹೊರಗೆ ಮಂದಿಗೆ ತೋರಿಸೋದಲ್ಲ. ಜಗತ್ತಿನ ಯಾವ ವಸ್ತುಗಳಲ್ಲಿ ಆಸಕ್ತಿ ಇಟ್ಕಾಕ್ ಹೋಗೋಣ. ಯಾಕವ ಅನಿತ್ಯದವ, ದುಃಖ ರೂಪದವ, ಯಾವ ಹೊತ್ತಿನಾಗ ಕೈ ಕೊಡ್ತಾವೆ ಹೇಳಕ್ ಬರ್ದು. ನಂಬಿದ್ರೆ ದುಃಖ ನಿಶ್ಚಿತನ ನಿನಗೆ. ಅದಕ್ಕೆ ಇದನ್ನ ಸುಮ್ಮನೆ ತುದಿಮಟ್ಟಿನ ಮ್ಯಾಗ ಹೇಳ್ತೇನೆ. ಅದು ವ್ಯವಹಾರ ಎಷ್ಟು ಇರ್ತೈತೆ ಅಷ್ಟೇ, ಅದರ ಪೂರ ಅದರ ಮುಣಗಕ್ಕೆ ಹೋಗೋಣ ಅಂತ. ಇದು ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡು. ಇದು ಬಾಳೆ, ಇದು ಖರೆ ಅಲ್ಲ, ಇದು ಶಾಶ್ವತವಾದದ್ದಲ್ಲ. ಇದು ಅನಿತ್ಯದ ದುಃಖ ರೂಪಿಯದಂತ ತಿಳಿದು ಯಾವಾಗಲೂ ಈ ನೆನಪಿನಾಗ
ಈ ತಿಳುವಳಿಕೆ ಒಳಗಿರ್ಬೇಕು ನಾವು. ಅಂದಾಗ ಇದರ ಮ್ಯಾಗಿನ ಆಸಕ್ತಿ ಹೋಗ್ತೈತಿ. ಏನು ನಾವು ಮರ್ತು ಬಿಡ್ತೇವೆ, ಅಜ್ಞಾನದೊಳಗೆ ಇದ ಕರೆ, ಇದ ಸ್ವರೂಪ ಅಂತ ತಿಳ್ಕೊಂಡು ಪೂರ್ಣ ಇದರಾಗ ಮುಣಿಬಿಟ್ಟೇವೆ. ಇದ ಜೀವನ ಅಂತ. ಅಲ್ಲ, ಅದು ವ್ಯರ್ಥ. ಇದರ ಕಾಲ ಕಳೆದೆಲ್ಲ. ಇಷ್ಟು ವರ್ಷ ಬದುಕಿ ಬರೇ ಅದ ಇಂದ್ರಿಯಗಳ ಮಜಾ ಮಾಡ್ಕೊಂಡ ಅದರ ಕಾಲ ಕಳೆದು ವ್ಯರ್ಥ ಆತಲ್ಲ ನಿನ್ನ ಜೀವನ. ಅದಕ್ಕಾಗಿ ಎಷ್ಟು ಪ್ರಯತ್ನ ಮಾಡಿದೆ, ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ. ಅದರಾಗಿನ 100ನೇ ಒಂದು ಭಾಗ, ಶತಾಂಶದಷ್ಟು ನಿನ್ನೊಳಗೆ ನೀ ಐತಿ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮುಕ್ತ ಆಗ್ಬಿಡ್ತೈತಿ. ದೇವರ ನೀ ನದಿ ಅನ್ನೋದು ಅನುಭವ ಬರ್ತೈತಿ. ಅದನ್ನ ಪ್ರಯತ್ನ ಮಾಡಾಕ ತಯಾರಿಲ್ಲ ನಾವು. ನಿನ್ನನ್ನು ನೀ ತಿಳ್ಕೊಳಕ್ಕೆ ಏನಾದ್ರು ಪ್ರಯತ್ನ ನಡೆಸೇನು? ಬರೇ ಹೊರಗಿನ ವಿಷಯ ಸಂಗ್ರಹ ಮಾಡಕ, ವಿಷಯ ಭೋಗ ಮಾಡಕ ಪ್ರಯತ್ನ ನಡೆಸಿ. ಅದು ಏನಾದ್ರು ಸಫಲ ಆಗೈತೆ, ನಿನಗೆ ಲಾಭ ಆಗೈತೇನೆ ಅದರಿಂದ? ಎಷ್ಟು ಗಳಿಸಿದ್ರ ಏನು, ಎಷ್ಟು ಭೋಗಿಸಿದ್ರ ಏನು? ತೃಪ್ತಿ ಅನ್ನೋದು ಐತೇನೆ? ತೃಪ್ತಿನೇ ಲಾಭ. ತೃಪ್ತಿ ಆಗ್ಲಿಲ್ಲ ಅಂದ್ರೆ ಲಾಭ ಏನು? ಮಾಡಿದ್ದೆಲ್ಲ ಏನಾಯ್ತು? ವ್ಯರ್ಥ. ಧನು ಆತಿಲ್ಲ, ಏನೂ ಲಾಭ ಇಲ್ಲ. ನಿರರ್ಥಕ ಶ್ರಮ ಆತಲ್ಲೋ ನಿನಗೆ. ಸುಳ್ಳ ಇಷ್ಟು ವರ್ಷ ಬದುಕಿ ಉಪಯೋಗ ಇಲ್ಲ ಹಂಗಾದ್ರೆ. ಎಲ್ಲ ಗುಡ್ಡ ಕಲ್ಲು ಹೊತ್ತಂಗಾದ, ಹೊಳ್ಯಾಗ ಹುಣಸೆನ್ ತೊಳೆದಂಗಾಯ್ತು ಅಂತ. ಏನು ಲಾಭ ಇಲ್ಲಲೇ ಮಾಡಿ ಉಪಯೋಗ ನಮ್ಗೆ. ಎಷ್ಟು ಬಡ್ಕೊಂಡು ಬಾಳೆ ಮಾಡಿದ್ವಿ, ಏನು ಕೊಡ್ತದೆ ಬಾಳೆ ನಿನಗೆ? ಯಾರು ವಿಚಾರ ಮಾಡಿರಿ ಇದನ್ನ? ಯಾವಾಗ ವಿಚಾರ ಮಾಡೋರು ನೀವು? ಹಿಂಗ ಹೋದು ದಿನಗಳು, ಹೋದು ತಿಂಗಳುಗಳು, ಹೋದು ವರ್ಷಗಳು, ಹೋದು. ಹೌದಿಲ್ಲ? ಎಷ್ಟೋ ಶರೀರಗಳು ಹಿಂಗ ಹೋದು. ದಿನಮಪಿ ರಜನಿ ಸಾಯಂ ಪ್ರಾತಃ ಶಶಿರ ವಸಂತವು ಪುನರಾಯಾತ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪುನ ಮುಂಚತ್ಯಾಶಾಪಾಯು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಎಲ್ಲೋ ಮೂಢ, ಇನ್ನು ಮ್ಯಾಗರ ತಿಳ್ಕೊ, ನಿಜವಾದ ಸುಖ ಎಲ್ಲಿದೆ? ಆನಂದಮಯವಾದ ಇರುವನ್ನ ನೆನಪು ಮಾಡ್ಕೋ. ಗೋವಿಂದ ಅಂದ್ರೆ ಸುಖರೂಪಾದಂಥ ಇರು. ಅದನ್ನ ಹೊಂದುವಂಥ ಪ್ರಯತ್ನವನ್ನು ಮಾಡು. ಇವೆಲ್ಲ ಕೆಟ್ಟು ಹೋಗುವಂಥ ವಸ್ತುಗಳು ನಿನಗೆ ಸುಖ ಶಾಂತಿಯನ್ನು ಎಂದೂ ಕೊಡೋದಿಲ್ಲ. ಕೊಟ್ಟಿದ್ರೆ ಇಲ್ಲಿವರೆಗೂ ಯಾರೂ ಸುಖ ಬೇಡತಿದ್ದಿಲ್ಲ. ಹಂಗೈತಿ. ಇಷ್ಟೆಲ್ಲ ವಯಸ್ಸಾದವ್ರನ್ನ ಕೇಳಿ, ನೀ ಇನ್ನೂ ಸಿಕ್ಕೇ ಇಲ್ಲ ನೀನು. ಎಲ್ಲಿದ್ದು ಬಿಡುವಪ್ಪ ನೀನು? ವಯಸ್ಸಾದವ್ರನ್ನ ಕೇಳಿ, ಎಲ್ಲ ಮುದುಕಿಯಾಗಿ ಕುಂತಿರ್ತಾರಲ್ಲ, ಯಜ್ಜ ಯಮ್ಮ, ಇಲ್ಲಿ ತನಕ ಸುಖ ಸಿಕ್ಕೇ ಇಲ್ಲ ನಿಮಗೆ. ಎಲ್ಲಿದ್ದು ಬಿಡುವಪ್ಪ? ಏನು ಇದ್ರಾಗ ಎಲ್ಲಿ ಸುಖ ಐತಿ? ಯಾರಿಗೆ ಕೊಟ್ಟೈತಿವಪ್ಪ ಇದು ಸುಖ ಅಂತ? ಹಂಗಾರೆ ಇಷ್ಟು ದಿನ ಏನು ಮಾಡಿದ್ರಿ ನೀವು? ಏನು ಮಾಡಿದ್ರಿಪ್ಪ ಇಲ್ಲಿ? ಇದ್ರಾಗ ಹಣಿಕೆ ಹಾಕೊಂತ ಕುಂತಿನಲ್ಲ, ಏನು ಲಾಭ ಹೊಂದಿದ್ರಿ? ಬರೀ ಇದನ್ನ ಮಾಡಿ ಸಾಯೋ ತನಕ ಸಂಸಾರದೊಳಗೆ ಗಾಂಡ ಗುಂಡಿ ಇದ ಆಟ ಆಡಿದ್ವಿ. ಗಂಡ ಗುಂಡಿ ಆಟ ಆಡಿ ಏನು ಸುಖ ಹೊಂದಿದೆ ಹೇಳಂಗೆ? ಬರೇ ಅದ ಹೆಸನ, ಮತ್ತೊಂದು ಏನು ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗೂ ಅದನ್ನ ಮಾಡಿದ್ವಿ. ಪಶು ಪಕ್ಷಿಗಳ ಜನ್ಮದಾಗ ಹೋಗ್ಲಿ, ಅದು ಅಲ್ಲಿ ಪ್ರಜ್ಞೆ ಅರಿವು ಇಲ್ಲ, ಅಲ್ಲಿ ಜಾಗೃತಿ. ಇಲ್ಲಿ ಅರಿವು ಐತಿ, ಜಾಗೃತಿ ಇದ್ದು ಮತ್ತು ಇದನ್ನು ಮಾಡಿದ ಅಂದ್ರೆ ಏನು ಮಾಡೋದಂಗಾತ? ಈ ಸುಳ್ಳ ಕಾಲ ಕಳೆದಿಲ್ಲ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇಷ್ಟು ವರ್ಷ ಬದುಕಿ ಏನು ಮಾಡಿದೆ? ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮೆರೆದೆಲ್ಲೋ ಚೀ ಹುಚ್ಚು ಮರುಳೆ ಅಂತ. ಭೋಗಲಂಪಟ ಸುಖ ಘನವು ಭವರೋಗದಿ ಆದೆಲ್ಲೋ ಮರಣಕ್ಕೆ ಅನುವು. ಹೋಗುತ್ತಿರುವುದು ಕಾಯ ವ್ಯರ್ಥ. ಇದು ವ್ಯರ್ಥ ಹೋಗೋದ್ರ ಲಾಭ ತಗೋಬೇಕಿಲ್ಲ. ನಿನ್ನ ನಿಜವನ್ನ ತಿಳ್ಕೊಳಕ್ಕೆ ಅದನ್ನ ಉಪಯೋಗ ಮಾಡ್ಕೊಳ್ಳಿಲ್ಲ. ಎಂಥದಕ್ಕೆ ಉಪಯೋಗ ಮಾಡ್ಕೊಂಡಿಲ್ಲ? ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ಲ ಅಂತ. ಬರೀ ಭೋಗಕ್ಕಾಗಿ, ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಇದನ್ನು ಶರೀರ ಉಪಯೋಗ ಮಾಡಿಕೊಂಡ್ರೆ ಎಂಥದನ್ನು ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ಲ ಅಂತ. ಶರೀರೇಭ್ಯ ವಂದ್ಯತಾಂ ನೀತಂ ಭವ ಭೋಗೋಪಲಿಪ್ಸಯ. ಈ ಶರೀರವನ್ನು ಬರೇ ವಿಷಯ ಭೋಗಕ್ಕಾಗಿ ಇದನ್ನು ಮೀಸಲಾಗಿಟ್ಕೊಂಡು ಕಾಚ ಮೂಲೇನ ವಿಕ್ರೀತೋ ಹಂತ ಚಿಂತಾಂ ನಿರ್ಮಯ.
ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತಲ್ಲೋ. ಎಂಥ ಹಾಳು ಮಾಡಿಕೊಂಡೆ. ಹಾಳು ಮಾಡಲು ಬೇಡ ಹುಚ್ಚಪ್ಪಗಳಿರ ಅಂತ. ಇಂದ್ರಿಯ ಸಂಪರ್ಕಕ್ಕೆ ಹೋಗದಾಗ ಬರೇ ಅದರಾಗ ಕಾಲ ಕಳೆದು ಮಜಾ ಕಂಡತೆ ಕೊಳೆ ಜೀವನ. ಇಂದ್ರಿಯಗಳ ಮಜಾ ಮಾಡೋದು. 5 ಇಂದ್ರಿಯಗಳ ಮಜಾ ಮಾಡ್ಕೊಂತ ಹೋಗ್ತೀನಿ ನಿನ್ನ ಆವಿಷ್ಯ. ಹಿಂಗೆ ಹೇಳದಂಗೆ ಹೋತಲ್ಲೋ ನಿನ್ನ ಆವಿಷ್ಯ ಎಲ್ಲ. ನಿಜವನ್ನ ತಿಳ್ಕೋಬೇಕು ಅನ್ನೋದು ನೆನಪಿಗೆ ಬರಲಿಲ್ಲ ನಿನಗೆ. ಹಿಂದಗಡೆ ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ, ಕೆಟ್ಟ ಮ್ಯಾಗ ಒಲಿ ಉರಿತಿ ಅಂತ. ಹೊಳಿಲಿಲ್ರಿ ಅಜ್ಜಾರ ನಮಗಿದು. ಏನು ಮಾಡೋದು? ಹಾಲಿಗೆ ಹೊಡೆಸೋಗಿ ನಾನು. ಏನು ಮಾಡೋದು? ಈಗ ತಿಳ್ಕೊಂಡೇ, ನಿನ್ನ ನಿಜವನ್ನ ತಿಳ್ಕೊಂಡು ದೊಡ್ಡ ಲಾಭದ. ಬಿಟ್ಕೊಂಡು ಬರೇ ಇಂದ್ರಿಯಗಳ ಮಜಾ ಆದಾಗ ಬಾಳೆದ ಚಂದ. ಬಾಳೆ ವ್ಯವಸ್ಥೆ ಅಂದ್ರೆ ಏನು? ಬಾಳೆದ ಆಟ ಇದಲ್ಲ. ಇದನ್ನ ಬಿಟ್ಟು ಹೊಸದೇನೈತೇನ? ಅವ ಇಂದ್ರಿಯಗಳು ವಿಷಯ ವಸ್ತು, ವಿಷಯ ಸಂಗ್ರಹ, ವಿಷಯ ಭೋಗ. ಬಾಳೆ ಅಂದ್ರೆ ಇದ್ರಾಗ ಇದಕ್ಕಿಂತ ಹೆಚ್ಚಿನ ಏನಾರು ಐತೇನು? ಬಾಳೆದಾಟ ಇದರ ಸಂಬಂಧ ಹೊಡೆಯೋದಿಲ್ಲ, ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಸಂಬಂಧ. ತೃಪ್ತಿಪಡಿಸೋಕಾಕೈತಿನ ಅದನ್ನು? ನೀ ಎಷ್ಟು ಜನ್ಮ ಹುಟ್ಟಿ ಬಂದು ತೃಪ್ತಿಪಡಿಸ್ಬೇಕಂದ್ರೂ ಆಗುದಿಲ್ಲ ಅದು. ಸುಳ್ಳ ಗುದ್ದ್ಯಾಡಿ ಗುದ್ದಿ ಹಾಸ್ಬೋತೀನಿ ಕೆಲಸ. ಸುಖ ಸಿಗ್ತೈತೆ ಅಂತ ಗುದ್ದ್ಯಾಡಿದೆ. ಸುಖ ಹೊಂದಿದ್ದೇನೆ ತನೂ ಹೊಂದಿದೆ, ಬೇಸರಿಕೆನ ಹೊಂದಿದ್ದಿಲ್ಲ. ಇಂದ್ರಿಯಗಳು ಬೆನ್ನ ಹತ್ತಿ ಮಜಾ ಮಾಡಕ್ ಹೊಂಟೀನಿ. ಜೀವನ ಎಲ್ಲ ಮನುಷ್ಯನ ಜನ್ಮದ ಇದನ್ನು ಲಾಭ ಮಾಡ್ಕೊಳ್ಳಿ. ಎದರಿಂದ ತೃಪ್ತಿ ಆಕೈತೆ ಅನ್ನೋದು ತಿಳ್ಕೊಳ್ಳಿಲ್ಲ. ಎದರಿಂದ ತೃಪ್ತಿ ಆಕೈತಿ? ಜ್ಞಾನದಿಂದನ ತೃಪ್ತಿ. ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತ್ಯಸ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ. ನಿನ್ನ ನಿಜವನ್ನ ಜ್ಞಾನ ಅಂದ್ರೆ ಆತ್ಮಜ್ಞಾನ. ತನ್ನನ್ನು ತಾ ತಿಳಿಯೋದ್ರಿಂದ ನನಗೆ ತೃಪ್ತಿ ಇದೆ ಹೊರತು ಬಾಕಿದೆ ಜಗತ್ತಿನ ಯಾವ ತೂರೆಡುವಂಥ ವಸ್ತುಗಳ ಜ್ಞಾನ ಮಾಡಿಕೊಂಡ್ರೆ ತೃಪ್ತಿ ಇಲ್ಲ. ಯಾವಾಗಲೂ ಇದ್ದ ವಸ್ತು ಯಾವುದೈತಿ ಅದ ತಾನದಾನ, ಅದ ಸ್ವರೂಪ ಐತಿ. ಆ ಜ್ಞಾನವನ್ನು ಮಾಡಿಕೊಂಡಾಗ ಎಲ್ಲರಿಗೂ ತೃಪ್ತಿ. ಯಾಕೆ ಎಲ್ಲರಿಗೂ ಅದ ಸ್ವರೂಪಿಗಳದೇವು ನಾವು. ಯಾವಾಗಲೂ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕು. ಅವಾಗ ನಮಗೆ ತೃಪ್ತಿ ಆಕೈತಿ. ಈ ವಿಷಯ ವಸ್ತುಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಬೇಕು. ಅದಕ್ಕೆ ಅದನ್ನು ಬೆನ್ನು ಹತ್ತಿ ನಮಗೆ ಯಾವಾಗೂ ತೃಪ್ತಿ ಇಲ್ಲ. ಅವು ತೃಪ್ತಿ ಕೊಡುವ ಇವ ಅಲ್ಲ ವಸ್ತುಗಳಲ್ಲ ಅಲ್ಲ. ಅದಾವನ ಯಾವ ಜಗತ್ತಿನಾಗ ತೃಪ್ತಿ ಕೊಡೋ ಸಾಮಾನುಗಳು, ವಿಷಯ ವಸ್ತುಗಳು ಯಾವ ಅದಾವನ? ಯಾವ ದೇಶದಾಗ ಅದಾವ ಹೇಳ್ರಿ? ಎಲ್ಲಿ ಸಿಗೋದಿಲ್ಲ ನಿನಗೆ. ಹೊರಗೆ ಹಣಿಕೆಯಾಗಿ ಇಂದ್ರಿಯಗಳ ಮುಖಾಂತರ ದೊರೆಯುದಿಲ್ಲ. ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗುತ್ತೆ ನೀವು? ಅದಕ್ಕೆ ಅಂತರಂಗದಲ್ಲಿ ನೋಡ್ಕೋ. ಎಲ್ಲಿ ಐತಿ? ಒಳಗೈತಿ, ಹೊರಗಿಲ್ಲ ಅಂತ. ಒಳಗ ನೋಡ್ಕೊಳ್ಳೋ ಕೆಲಸ. ಹೊರಗೆ ಹೊಣಿಕೆ ಹಾಕಿರಿ ಏನು ಸಿಗ್ತೈತಿ? ಹೊರಗೆ ಸಿಗ್ತೈತೆ ಅನ್ನೋ ಬುದ್ಧಿ ಎಲ್ಲ ಲೋಪ ಆಗ್ಬೇಕು ನೋಡ್ರಿ. ಅಂದಾಗ ಹೊರಗೆ ಹೋಗೋದಕ್ಕೆ ಮನಸ್ಸು ಅಲ್ಲಿ ಅಂತ ಸರಿಗಾಡು ಚಾಳಿ ಬಂದಾಕೈತಿ. ಏನು ಒಳಗೆ ಸವಿ ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲಿ ಅಂತೈತೆ. ಏನು ಈಗ ಹೊರಗಿಂದ ಹತ್ತಿ ಬಿಟ್ಟದ್ ನಮಗೆ ಸರಿಗಾಡು ಚಾಳಿ, ಒಳಗೆ ಹೋಗಕ್ಕೆ ಒಲ್ಲಿ ಅಂತೈತೆ. ಅದು ತುಡುಗ್ದನ ಮನ್ಯಾಗ ಹಾಕಿ ತಿನ್ನೋದಿಲ್ಲ. ಅದು ಕಡಿಗೆ ಬಿಚ್ಚಿ ಯಾರು ಮೇಯ್ಕೊಂತ ಹಂಗೆ ತಿನ್ಕೊಂತ ಅಡ್ಡಾಡ ಹಂಗೆ ಚಾಳಿ ಬಿದ್ದು ಬಿಡೈತೆ ನಮ್ಗೆ. ಅದ್ರಾಗ ಏನೈತಿ ಇದ್ರಾಗ ಏನೈತಿ ಮಜಾ ಮಾಡ್ಕೊಂತ. ಅದಕ್ಕೆ ಸರಿಯಾಗಿ ಅದಕ್ಕೆ ಸರಿಯಾದ ತಿಳುವಳಿಕೆ ಮಾಡ್ಕೊಂಡು ನಿನ್ನೊಳಗೆ ಐತಿ. ಒಳಗೆ ಸವಿ ಹೆತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಎತ್ತು ಹೋಗದಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ, ಎಲ್ಲರಂತವನಲ್ಲೋ ನನ್ನ ಗಂಡ ಬಲ್ಲಿದನ ಪುಂಡ ಅಂತ ಶರೀಫರು ಒಂದು ಪದದೊಳಗೆ ಅಂದಾರ. ಅಂಥವ್ರು ಮಾಡಿರೋ ನಮ್ಮ ಗುರುನಾಥ ಗೋವಿಂದ ಭಟ್ಟ, ಗೋವಿಂದ ಗುರುಗಳು, ಶರೀಫರು ಗುರುಗಳು. ಎತ್ತು ಹೋಗದಂಗೆ ಮಾಡಿಟ್ಟಲ್ಲ, ನನಗೆ ಬೇಕಾದದ್ದು ನನ್ನಲ್ಲಿ ಐತೆ ಅನ್ನೋದನ್ನು ತಿಳಿಸ್ಕೊಟ್ಟ. ಅದ ಆ ಕೆಲಸ ನಾವು ಮಾಡ್ಕೋಬೇಕಾಗಿ. ನಮ್ಮಲ್ಲಿ ಐತೆ ಅನ್ನೋದು ನಮ್ಮ ಹೊಳದಾಗ ಅನ್ಯದ್ರಾಗ ಹಣಿಕೆ ಹಾಕಕ್ಕೆ ಹೋಗೋದು ನಾವು. ತನ್ನಲ್ಲಿ ಆ ಸುಖದ ಅನುಭವ ಮಾಡ್ಕೊಂಡು ನಾವು ಅನ್ಯದ್ರಾಗ ಯಾಕೆ ಹಣಿಕೆ ಹಾಕೊಂತ ಇರ್ತಾನೆ? ಅಮೃತ ಕುಡ್ದವ ಇದಕ್ಕೆ ಯಾಕೆ ಹಣಿಕೆ ಹಾಕ್ತಾನ? ಯಾಕ್ರಿ? ವಿಷಯ ವ್ಯವಹಾರದಾಗ ಯಾಕೆ ಅದಕ್ಕೆ ಹಣಿಕೆ ಹಾಕ್ತಾನೆ, ಬಾಯಿ ಹಾಕ್ತಾನೆ. ಅದಕ್ಕೆ ಕಣ್ಣ ತೆಗೆದು ನಾವು ಬೇಕಾದ ತೋರಿದ್ರು ಹೊಳೆ ನೋಡಿದ್ರು. ಅದಕ್ಕೆ ನಿನ್ನೊಳಗೈತೆ ಸತ್ಯಪದ, ನಿತ್ಯಪದ, ಆನಂದ ಪದ. ಬೇಕಾದದ್ದ ನೀನ ಅದಿ, ನಿನಗೆ ಬೇಕಾದ ವಸ್ತುನ ನೀನದಿ.
ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿರಿ ಎಲ್ಲಿ ಸಿಗು. ಭಿನ್ನ ಬಿಟ್ಟು ಅರಸಲು ಏನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದು. ಪರ ಅಂದ್ರೆ ಶ್ರೇಷ್ಠವಾದಂಥ ವಸ್ತು ಅದು ಸುಖರೂಪವಾದದ್ದು. ನೀನ ಅದ ಇದೆ ಅಂತ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ. ಸುಳ್ಳ ಅದ್ರಾಗೈತಿ ಇದ್ರಾಗೈತಿ ಅಂತ ಬಳಲ್ತಿದೆ. ಬಳಲಿಕ್ಕೆ ತಪ್ಪಬೇಕಾತಂದ್ರೆ ಏನು ಮಾಡ್ಬೇಕು ಅಂದ್ರೆ ಅನ್ಯದ್ರಾಗ ಹುಡ್ಕೋದು ಕೈ ಬಿಡ್ಬೇಕು. ಹುಡ್ಕೋದು ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ಎಲ್ಲ ಬಳಲಿಕ್ಕೆ ತಪ್ತದೆ. ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ತೃಪ್ತಿ. ಅನ್ಯದ್ರಾಗ ಹಣಿಕೆ ಹಾಕಿದ್ರೆ ನಿನಗೆ ತೃಪ್ತಿ ಇಲ್ಲ. ಇಲ್ಲ ಧನುವ ನಿನಗೆ ಬ್ಯಾಸರ ಧನು ಆಕೈತಿ. ಇದ್ರಾಗ ಕಾಲು ಕಳೆದಲ್ವ ಅನ್ಯದ್ರಾಗ ಹುಡ್ಕೋದ್ರಾಗ. ನಿಜವಾದ ಸುಖ ಎಲ್ಲೈತಿ ಅನ್ನೋ ಸಂಶೋಧನೆ ನಡೆಸೇನು. ಬರೋಬ್ಬರಿ ಸಂಶೋಧನೆ ನಡೆಸ. ಅಂದಾಗ ನಿನಗೆ ದಣ ಹೋಗ್ತದೆ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರು ಕೇಳು. ಏನು ಸುಖದ ಸಂಶೋಧನೆ ಎಲ್ಲಿ ನಡೆಸಿ? ಹೊರಗೆ ಇಂದ್ರಿಯಗಳ ಮುಖಾಂತರ ಹುಡುಕಾಕ ಹೊಂಟಿಯ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಹುಡುತಲು ಇಂದ್ರಿಯಗಳ ಮುಖಾಂತರ ಅದನ್ನು ನಿನಗೆ ಸಿಗುದಿಲ್ಲ. ಬದ್ಧ ಮಾಡೋದನ್ನ ವ್ಯಾಪಾರ. ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡ. ವಿವೇಕ ಇದ್ದಾಗ ಬರ್ತೈತೆ ಅದು. ಅದ್ರಾಗ ಏನೂ ಲಾಭ ಇಲ್ಲ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗ ಇಂದ್ರಿಯಗಳ ವ್ಯವಹಾರ ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ದೋಷ ದರ್ಶನ ಆಕೈತಿ. ಅವಾಗ ಅದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗಿಬಿಡ್ತೈತಿ. ಏನು ತಿಳಿಯದ ಹೊರತ ನಮ್ಗೆ ಅದ್ರ ಹಿಂದೆ ಸರಿಯಾಕಾಗೋದಿಲ್ಲ. ಅದ್ರಾಗ ಏನಾಯ್ತು, ಸುಖ ಆಯ್ತು ಏನು ದುಃಖ ಆಯ್ತು, ಇದೇ ವಿಚಾರಣೆ ಮಾಡಿ ನೋಡ್ಕೊ. ವಿವೇಕದ ಸನ್ನಿವೇರಿಸಿ ನೋಡು. ಅವಾಗ ದೋಷ ದರ್ಶನ ನಿನಗಾಕೈತಿ. ಅವಾಗ ಅದರಿಂದ ಹಿಂದಕ್ಕೆ ಸರಿಯಾಗಿ ಬರ್ತೈತಿ. ಯಾರು ನಿಮಗೆ ನೆನಪಿ ತಂದು ಕೊಡೋದಿಲ್ಲ. ಯಾರಿಗೆ ಸಂಶಯ ಬಂದೈತ್ರಿ ಇದ್ರಾಗ? ಇದು ಈ ಶರೀರ ನಾನು ಹೌದು ಅಲ್ಲೋ ಅನ್ನೋ ಸಂಶಯ ಯಾರಿಗೆ ಬಂದೈತಿ? ಇದ ನಾನನ್ನೋ ಭಾವ ಗಟ್ಟಿಯಾಗಿಬಿಟ್ಟೈತಿ. ಇದ ಸುಖರೂಪ ಅನ್ನೋದೈತಿ. ವಿವೇಕ ವಿರಹಿತರಿಗೆ ಇದು ಸುಖರೂಪನ ಅನಿಸ್ತದೆ. ಪರಮಾರ್ಥವೆನಿಸಿ ತೋರ್ಪೆ ಅಂದ್ರೆ ಸುಖರೂಪನ ಅನಿಸ್ತದೆ ಅಂತ. ವಿವೇಕ ವಿರಹಿತರಿಗೆ ಇದು ಪರಮಾರ್ಥವೆನಿಸಿ ತೋರ್ಪೆ. ಘಟವೇ ಖುಷಿ ಘಟವೇ ದಿಟದಂತೆ ತೋರಿ ಮೋಹಿಪದನೇ ನೀನೆಂಬೆ. ಖರೆ ಅನ್ನೋರಂಗ ಇದು ತೋರಿಸಿದ್ರೆ ಮೋಹಕ್ಕೆ ಆಗ್ತದೆ. ಅಲ್ಲಿದು ವಿವೇಕವಂತ ಯಾವ ಇರ್ತಾನ ಅವ ಇದ್ರ ಹಕ್ಕಿಕತೆ ಗೊತ್ತಾಕತಿ. ಅವಾಗ ಅವ ಅದರ ಗೆಳೆತನ ಬಿಡ್ತಾನ, ಅದರ ಆಸಕ್ತಿ, ಶರೀರದ ಮ್ಯಾಗಿನ ವ್ಯಾಮೋಹವನ್ನು ಬಿಡ್ತಾನ. ನಮ್ಮಲ್ಲಿ ಎಲ್ಲಿ ತನಕ ವಿವೇಕ ಉದಯ ಆಗೋದಿಲ್ಲ ಅಲ್ಲಿ ತನಕ ಈ ಶರೀರದ ಮ್ಯಾಗಿನ ವ್ಯಾಮೋಹ ಹೋಗೋದಿಲ್ಲ. ವಿವೇಕದಿಂದ ಇವು ನಿತ್ಯ ಐತಿವೆ, ಅದು ಅನಿತ್ಯ ಐತಿವೆ, ಇದು ಹಿತ ಐತಿವೆ, ಹಿತ ಐತಿವೆ ಅನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ತಾವ. ಇದು ಅಂತ ಅವರ ಸಂಘದಿಂದ ಆಕೈತಿ ವಿವೇಕ ನಮಗೆ. ಯಾರಾದರ ವಿವೇಕದಿಂದ ಎಚ್ಚರಿಕೆಯನ್ನು ಹೊಂದಿರ್ತಾರೆ ಅಂಥವರ ಸಂಘ ಬೇಕು. ಅಂಥ ಅನುಭವಿಗಳ ಸಂಘ ಮಾತ್ರ ನಮಗೆ ದೊರೆತಾಗ ಅಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ. ಪ್ರಯತ್ನ ಮಾಡ್ಬೇಕು ಅದಕ್ಕೆ. ಅವ್ರು ಯಾವ ರೀತಿ ವಿಚಾರ ಮಾಡಿದ್ರು ಅದರಂತೆ ನಾವು ಅದನ್ನು ವಿಚಾರ ಮಾಡಿ ಅದಾಗಿದ್ರೆ ಎಲ್ಲ ಹಕೀಕತಿ ಗೊತ್ತಾಗೈತೆ ನಮ್ಗೆ. ಹಕೀಕತಿ ಗೊತ್ತಾಗಲೇ ಪಸಿಗೆ ಬೀಳ್ತೇವೆ ನಾವು. ಇದ ಸುಖರೂಪ ಅಂತ ತಿಳ್ಕೊಂಡು ಗೊತ್ತಾಗ್ಲಿಲ್ರಿ ನಾವು ಇದ್ರ ಬೆನ್ನ ಹತ್ತಿ ಬಂದೇವಿ. ಎಷ್ಟು ಜನ್ಮ ಮಾತ್ರ ತಿರ್ಗಾಕೈತಿ. ಗೊತ್ತಾದ ಮ್ಯಾಗಾರ ಹಿಂದಕ್ಕೆ ಸರ್ಕೋಬೇಕು ಅನ್ನೋದು. ಮತ್ತು ಇದ್ರಾಗ ಹೋಗುದು. ಇದ ಕ್ರಮನ ಮುಂದುವರ್ಸಿದ್ರೆ ಏನು ಲಾಭದ? ಒಮ್ಮೆ ಅದು ಹೊಳಿತೆ ಅಂದ್ರೆ ಹೊಳ್ಳಿ ನೋಡುದು ನಾವು. ಇದ ನಾವನು ಅರಿವನು ಅವನು ಒದೆದು ಸಂಸಾರವನು ಮೊದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವು. ಇದು ಯಾವ ಹೊಳಿಬೇಕಲ್ಲ ನಾವು. ಹೊಳೆದ್ರೆ ಪುಣ್ಯ. ನಿನಗೆ ಸಾಯುವ ಮಠ ಆ ಶರೀರ ಬಿಡ ಮಠ ಇದನ್ನು ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯ ನಿನಗೆ. ಪ್ರಯತ್ನ ಮಾಡಿರಾಕೈತಿ. ಮಾಡಾಕ್ತಾ ಇದ್ರಿ ನಾವು. ಬರೇ ಅಂತ ಜಡಬುದ್ಧಿ ಜಡಸಂಗದ ಕಾಲ ಕೇಳಿದ್ರೆ ಎಲ್ಲಿ ಹೊಳಿಬೇಕು ನೀವು? ಯಾವಾಗಲೂ ಇದ ಸಂಘದಾಗ ಇರ್ಬೇಕು. ಅಂದ್ರೆ ಏನಾರ ಹೊಳೆದ್ರೆ ಹೊಳಿಬೇಕು. ಶರೀರದ ನಗರ ಬರ್ಲಿಕ್ಕತ್ತದ. ಎಲ್ಲಿ ಹೊಂಟದ ಅದು? ರುದ್ರ ಭೂಮಿಗೆ, ಸ್ಮಶಾನ ಯಾತ್ರೆಗೆ ಹೊರಟದು. ಕಟ್ 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 ಅಂದ್ರೆ ಕಡಿಮೆ ಅಂತ ಹೊಂಟೈತೆ. ಅದು ಸಮೀಪ ಮಾಡಾಕ್ತೈತಿ. ಯಾಕ್ರಿ ರುದ್ರಭೂಮಿ ಸಮೀಪ ಮಾಡಿ ಕಟ್ ಅನ್ಕೂಲೆ ಸಮೀಪ ಆಗಾಕೈತಿ. ಬರುತ್ತೆ
ಸಮೀಪಾಯ ಹೋತೇನೆ ಏನು ಮಾಡೋದು. ರುದ್ರಭೂಮಿ ಸ್ಮಶಾನ ಯಾತ್ರೆಗೆ ಹೊರಟದು. ನೋಡ್ತೇವೆ ನಾವು ಅಲ್ಲಿ ಹೋದದ್ದನ್ನ ಏನು ಇಟ್ಕೊಂಡು ಹೋತಿಪ್ಪ, ಇದು ಎಲ್ಲ ಮಾಡಿ ಬಡ್ಕೊಂಡ್ ಬಾಳ್ಯಾಕ ಬಡ್ಕೊಂತಿಪ್ಪ, ಇದು ಇಲ್ಲಿ ಬಂದು ಕುಂತಿ ಅಂತ ಹೌದಿಲ್ಲ. ಎಷ್ಟು ಮಂದಿ ಮನ್ ಕೊಟ್ಟಿಲ್ಲ ನೀನು. ಇನ್ನೂ ಬರವಲ್ಲ ನಿನಗೆ ಬುದ್ಧಿ. ನನಗೂ ಹಂಗ ಬರ್ತೈತಿ ಇದು ಬಾಳೆ. ಹಿಂಗೆ ಇನ್ನು ಇದನ್ನು ಮಾಡೋದು ಬೇಡಪ್ಪ, ಇದ್ರಾಗ ಆಸಕ್ತಿ ಬೇಡ. ನಾನು ಇದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಮಾಡ್ಕೊಳ್ಳೋದು. ಅದಕ್ಕೆ ನೋಡಲ್ಲಿ ಮಣ್ಣು ಕೊಡೋದು ಹಣ ನೋಡಿದ್ರೆ ಗೊತ್ತಾಕೈತಿ ನಿನಗೆ. ನೀನು ದೋಷ ಕಾಣ್ತೈತಿ ನಿನಗೆ. ನಾನು ಹಿಂಗೆ ಹಾಕೈತಿಪ್ಪ, ಇದನ್ನ ನಾನು ತಿಳ್ಕೊಂಡಿನೆಲ್ಲ. ಮಣ್ಣಾಗಿಟ್ಟು ಬಂದ್ರಲ್ಲ, ಇದನ್ನು ಮಣ್ಣಾಗಿಟ್ಟು ಬರ್ತಾರೆ. ಇಲ್ಲ ಸೂಟಾರ ಬರ್ತಾರೆ, ಮಣ್ಣಾಗಿಟ್ಟಾರ ಬರ್ತಾರೆ. ಎದಕ್ಕೆ ಬರೋದು ಉಪಯೋಗ ಇಲ್ಲ. ಇದ್ರಾಗಿ ನಾವು ಕಡೆಕಾದ ಮ್ಯಾಗ ಇದಕ್ಕೆ ಮಹತ್ವ ಎಲ್ಲಿ ಉಳಿತೈತಿ. ಯಾರು ಮಾತಾಡಿ ಮುಟ್ಟೋದಿಲ್ಲ ಇದು ಆತಾಗಿಂದ. ನೀ ಅದಿ ಅಂತ ಹೇಳಿದ ಕಳ ಬರ್ತೈತಿ ಹೌದಿಲ್ಲ. ನೀನ ಇರ್ಲಿಲ್ಲ ಅಂದ್ರೆ, ಚೈತನ್ಯನ ಇದ್ರಾಗ ಇರ್ಲಿಲ್ಲ ಅಂದ್ರೆ ಇದನ್ನ ಯಾರು ಮಾತಾಡಿಸ್ತಾರೆ. ಇದನ್ನು ಮುಟ್ಟೋದಿಲ್ಲ ಯಾರು ಇದನ್ನ. ಇಂಥದ್ದನ್ನ ನೀನು ನಂಬ್ಕೊಂಡು ಕುಂತಿಲ್ಲ. 4 ಮಂದಿ ಒದ್ದಾಡ್ಕೊಂತ ಬರ್ತಾವ ಇದನ್ನ. ಯಾಕ್ರಿ ನೀವು ಒಬ್ಬನ ಹೊದ್ಕೊಂಡು ಅಡ್ಡಾಡ್ತಿಪ್ಪ ಹೌದಿಲ್ಲ. 4 ಮಂದಿಗೆ ನೆಗೆವಿದ ಒದ್ದಾಡ್ತಾವ. ದೂರ ದಾರಿ ಇದ್ರೆ ಇಳುವಪ್ಪ ಇಲ್ಲಿ ಅಂತಾರೆ ಹೌದಿಲ್ಲ. ಅದನ್ನ ಒಂದ ಹೊತ್ಕೊಂಡು ಅಡ್ಡಾಡ್ತಿ. ಗಟ್ಟು ಬಿಡ ನೀನು. ಎಷ್ಟು ದಿನ ಆಯ್ತು ಇದನ್ನ ಹೊತ್ಕೊಂಡು ಅಡ್ಡಾಡಕೈತಿ. ಇದ್ರ ಸುಖ ಕೊಡ್ತೈತಿ ಅಂತ ಕ್ರಮ ಹಿಡಿದಿ. ಹಂಗಾರೆ ಸುಖ ಕೊಡೋ ಕ್ರಮ, ಸುಖ ಕೊಡ್ತೈತಿ ಹೆಂಗ ಆ ಕ್ರಮ ಹಿಡಿದಿಲ್ಲ. ಸುಖದ ಕ್ರಮ ಹೌದು. ಶರೀರನ ಸುಖ ಹೊಂದಾಕ ಸಾಧನ ಐತಿ. ಅದು ಶರೀರ ಮಧ್ಯಮ ಕಲು ಧರ್ಮ ಸಾಧನ ಅಂದ. ಹಂಗಾರೆ ಹೆಂಗ ನಾವು ಸುಖದಿಂದ ಇರ್ತೇವೆ ಅನ್ನೋದನ್ನ ನೀವು ವಿಚಾರ ಮಾಡ್ಬೇಕಿಲ್ಲ. ನಾವು ಇಂದ್ರಿಯಗಳ ಮೂಲಕ ಇಂದ್ರಿಯ ವಿಷಯ ಸಂಪರ್ಕ ಭೋಗ ಮಾಡಿ ಸುಖ ಒಂದು ಕ್ರಮ ಹಿಡಿದೇವೆ. ಈ ಕ್ರಮದಿಂದ ಈ ಸುಖ ಕೊಡೋದಂತ ಯಾವ ಮೂರ್ಖವ ಅಂತ. ಹೊರಗೆ ಹುಡುಕಿದ್ರೆ ಸಿಗುದಿಲ್ಲ, ನಿನ್ನೊಳಗೆ ನೀನು ಹುಡ್ಕೋಬೇಕಾಗಿದೆ. ಈ ಶರೀರ ಇದ್ದಾಗ ಇದನ್ನು ಮಾಡ್ಕೊಳಕ್ ಬರ್ತದೆ. ನನ್ನೊಳಗೆ ಇದ್ದ ಏನೈತಿ ಅನ್ನೋ ತಿಳ್ಕೊಳಿಕ್ಕೆ. ಅದಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಕಲು ಧರ್ಮ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ, ಸಚ್ಚಿದಾನಂದ ಸ್ವರೂಪದ ಅನುಭವ ಮಾಡ್ಕೊಳಿಕ್ಕೆ ಅದು ಸಾಧನದ. ಬರೀ ವಿಷಯ ಸಂಗ್ರಹ ವಿಷಯ ಭೋಗ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ನಿರರ್ಥಕ ಆತ. ನಿನ್ನ ಶರೀರ ಹಾಳು ಮಾಡಿದ್ದಾನೆ. ಅದನ್ನು ಬಾಕಿ ಜನ್ಮದಾಗ ಪಶು ಪಕ್ಷಿಗಳ ಜನ್ಮದಾಗ ಮಾಡಿ ಮನುಷ್ಯನ ಜನ್ಮದಾಗ ಬಂದಾಗ ಅದನ್ನು ಮಾಡಕತ್ತವೆ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಏನು? ಪಶು ಪಕ್ಷಿಗಳ ಜನ್ಮದ ಕೆಲಸ ಮನುಷ್ಯನ ಜನ್ಮಕ್ಕೆ ಬಂದು ನಡೆಸಿರ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಏನಪ್ಪ? ಹಂಗಾರೆ ಮನುಷ್ಯನ ಜನ್ಮದ ಕೆಲಸ ಯಾವುದು? ತನ್ನನ್ನು ತಾ ತಿಳಿಯುದು. ಮನುಷ್ಯ ಕುಲದ ಜನನದ ಲಾಭ ಯಾವುದು? ತನ್ನ ನಿಜವನ್ನು ತಾ ತಿಳಿದು ಅದ್ರ ಬಗ್ಗೆ ನಿತ್ಯ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದು ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀವು ಮಾಡಬೇಕಾದಂಥ ಕರ್ತವ್ಯ. ಇದನ್ನು ಶರೀರದೊಳಗಿನ ಪ್ರಾಣವಾಯು ಹೋಗುವವರೆಗೂ ಬಿಡದೆ ಇದನ್ನು ನಾವು ಮಾಡಬೇಕಾಗಿತ್ತು. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ, ಆತ್ಮಚಿಂತನದ ಅಭ್ಯಾಸ. ಬರೇ ಅದನ್ನು ಬಿಟ್ಟು ಮಾಡಬೇಕಾದದನ್ನು ಬಿಟ್ಟು ಮಾಡಬಾರದನ್ನು ಮಾಡ್ಕೊಂತ ಕುಂತೇವಿ. ಅದಕ್ಕೆ ಆಗಬಾರದು ಹಾಕೊಂಡು ಕೊಂಡೋಗ್ತೈತಿ. ಯದ್ವಾ ತದ್ವಾ ಕರಿಷ್ಯತಿ, ಯದ್ವಾ ತದ್ವಾ ಭವಿಷ್ಯತಿ. ಯದ್ವಾ ತದ್ವಾ ನಡೆಸಿಬಿಟ್ರಿ. ಮಹಾತ್ಮರ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಕಾಲಕ್ಕನ ಎಚ್ಚರಿಕೆ ಕೊಟ್ಕೊಂಡು ಎಚ್ಚರ ಆಗು. ಎತ್ತಾಗ ಹೊಂಟಿ ನೋಡ್ಕೋರಿ. ಅದು ಸುಖದೆಡೆಗೆ ಹೊಂಟಿವೆ, ದುಃಖದೆಡೆಗೆ ಹೊಂಟಿವೆ. ಸುಖದಾಯಕ ಜೀವನ ಯಾವುದು, ದುಃಖದಾಯಕ ಜೀವನ ಯಾವುದು ಅನ್ನೋದನ್ನು ನೀವು ಈಗ ಮನುಷ್ಯನ ಜನ್ಮ ಇದ್ದಾಗ ಖಾತ್ರಿ ಮಾಡ್ಕೊ. ಇಂದ್ರಿಯಗಳ ಮೂಲಕ ವಿಷಯಗಳ ಬೆನ್ನು ಹತ್ತಿ ಏನು ಸುಖ ಹೊಂದಬೇಕನ್ನೋ ಕ್ರಮ ಹಿಡದೇ ಅಲ್ಲ. ಇದು ಬರೋಬ್ಬರಿ ಐತೆ ತಪ್ಪೈತೆ ನೋಡು. ಇದು ತಪ್ಪು ಕ್ರಮ ಐತೆ ಅಂದ್ರೆ ಸರಿಯಾದ ಕ್ರಮ ಹಿಡ್ಕೋ. ಸರಿಯಾದ ಕ್ರಮ ಯಾವುದು ಅಂದ್ರೆ ಅಂತರ್ಮುಖ ವೃತ್ತಿ ಒಳಗೆ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಎಲ್ಲ ಬಂದ್ ಮಾಡಿ ಅಂತರ್ಮುಖ ವೃತ್ತಿ ಒಳಗೆ ನಾವು ಆನಂದದ ಸಂಶೋಧನೆಯನ್ನು ಮಾಡಬೇಕಾಗಿದೆ. ಆತ್ಮ ಸಂಶೋಧನೆ, ಆನಂದದ ಸಂಶೋಧನೆ ಮಾಡುವಂಥ ಪ್ರಯತ್ನ ಮಾಡಬೇಕು. ನಿನ್ನೊಳಗೆ ನೀವು ನೋಡ್ಕೊಂಡ್ರೆ ಲಾಭ. ಅನ್ಯದ್ರಾಗ ಹುಡುಕಿರಿ ಇಲ್ಲ, ಇಲ್ದಲ್ಲಿ ಹುಡುಕಿರಿಯಲ್ಲಿ ಸಿಗ್ಬೇಕ್ರಿ. ಅದ ಇಷ್ಟ ಜಗದ ಇಲ್ಲೇ ಐತಿ ಬಾ, ಜಗದಾಗ ಹುಡುಕಿರಿ ಸಿಗ್ತೈತಿ. ಇದ್ದ ಜಾಗ ಬಿಟ್ಟು ಇಲ್ಲದಲ್ಲಿ ಹುಡುಕಿರ ಎಲ್ಲಿ ಸಿಗ್ಬೇಕು? ಬಹಿರ್ಮುಖ ವೃತ್ತಿಗೆ ಎಷ್ಟು ಜನ್ಮ ಆದರೂ ನಿನಗೆ ಸಿಗುದಿಲ್ಲ. ನಿನ್ನೊಳಗೆ ಐತಿ, ಅದನ್ನು ಹುಡುಕು. ಎಲ್ಲಿ ಕಳ್ಕೊಂಡು ಅಲ್ಲಿ ಹುಡುಕಿರಿ ಸಿಗ್ತೈತಿ.
ಬೇರೆ ತಮ್ಮದಲ್ಲಿ ಹುಡುಕಿರಿ ಎಲ್ಲಿ ಸಿಗೋದು? ಏನು ವ್ಯರ್ಥವಾದಲ್ಲೂ ಪ್ರಯತ್ನ ಮಾಡೋದು, ಇಲ್ಲದಲ್ಲಿ ಹುಡುಕಿರಿ. ನಿನ್ನೊಳಗಿದ್ದದ್ದನ್ನು ಅನ್ಯ ಹೊರಗೆ ಹುಡುಕಾಕೊಂಡ ನಾವು ಅಂತರಂಗದಲ್ಲಿ ಅನುಭವ ಬರುವುದು. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ನಾವು ಹೊರಗೆ ಹುಡುಕಾಕೊಂತೇವೆ ಇಂದ್ರಿಯಗಳ ಮೂಲಕ ಅದನ್ನು. ಎಷ್ಟು ಜನ್ಮಕ್ಕೆ ಸಿಗಬಹುದು? ಸಾಧ್ಯನೇ ಇಲ್ಲ. ವ್ಯರ್ಥ ಪ್ರಯತ್ನ. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಹೊರಗೆ ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕುವ ಪ್ರಯತ್ನ ಎಲ್ಲ ವ್ಯರ್ಥನ. ನಿನ್ನೊಳಗೆ ಐತೆ ಅದು ಇದ್ದದ್ದು, ನಿನ್ನ ಬಿಟ್ಟು ಅದಿಲ್ಲ. ಅದೇ ನಿನ್ನಲ್ಲಿನ ನೀನು ನೋಡ್ಕೊಳ್ಳೋ ಪ್ರಯತ್ನ ಮಾಡು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚದ ಕಂಡ ರೂಪ ನೇಹನು. ನಿನ್ನನ್ನು ನೀನು ತಿಳ್ಕೊಳಕ್ಕೆ ನಿನ್ನೊಳಗೆ ನೀ ಪ್ರಯತ್ನ ಮಾಡು. ಅನ್ಯದ್ರಾಗ ಹುಡುಕಿರೋ ಸಿಗುದಿಲ್ಲ. ಯಾಕೆ ನಿನ್ನೊಳಗೈತಿ, ನೀನ ಅದಿ. ನಿನಗೆ ಬೇಕಾದ ವಸ್ತುನು ನೀನದಿ, ನೀನ ಸುಖ ಸ್ವರೂಪ ಇದ್ದು. ಈ ಅನ್ಯ ಜಗತ್ತಿನ ಯಾವ ತೋರಿಕೆ ವಸ್ತುಗಳು ಸುಖರೂಪ ಅಲ್ಲ. ಸುಖರೂಪ ಜರ ಆಗಿದ್ರೆ ಎಲ್ಲರೂ ಅವನು ಹೊಂದಿದವರು ಸುಖ ಹೊಂದಿದ್ರು. ಯಾರು ಸುಖ ಹೊಂದ್ಯಾರ ಹೇಳಿ? ಅವುಗಳ ಮುಖಾಂತರ ಸುಖ ಹೊಂದಿದವ್ರು ಯಾರದಾರ? ವಿಷಯಗಳಿಂದ ಸುಖ ಸಿಕ್ಕೈತಿಪ್ಪ ಅನ್ನೋರು ನಾವು ಇಲ್ಲಿವರೆಗೂ ಕೇಳಿನೂ ಇಲ್ಲ, ಕಂಡಿನೂ ಇಲ್ಲ. ಮತ್ತೆ ಅದ್ರಾಗ ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಕೊಂಡು ಎಳ್ಳಷ್ಟು ಹೊಡಿಬಾರ್ದು ನೀವು. ಹಂಗಾರೆ ಇದ್ರಾಗ ಇಲ್ಲ, ಹಂಗಾರೆ ಎಲ್ಲಿ ಐತಿ? ಎಲ್ಲವನ್ನು ಆರೈದು ನೋಡಲು ಇಲ್ಲಿ ಎನಿಸದ ನೇಹ ಎಲ್ಲಿ ನಿಲ್ಲಿಸುವುದು? ತನ್ನಲ್ಲಿ, ನಿನ್ನೊಳಗೆ ಐತಿ. ಅದರಿಂದ ಸುಖ ನಿನ್ನೊಳಗೆ ನೀನು ನೋಡ್ಕೊಂಡಾಗ ಇದು ನಿನಗೆ ಸಿಗ್ತೈತಿ. ಅನ್ಯದ್ರಾಗ ಹುಡುಗಿರಿ ಎಲ್ಲಿ ಸಿಗುವುದು? ಎಷ್ಟು ಜನ್ಮ ಆದರೂ ನಿನಗೆ ಸಿಗುವುದಿಲ್ಲ. ಸುಳ್ಳ ವೇಳೆಗಳಲ್ಲಿ ಕಥೆ ನೋಡು. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ ಹೊರಗೆ ಹುಡುಕಾಕೈತಿ. ಸುಳ್ಳ ವೇಳೆ ಕಳಿತೀನಿ ಅಂತ. ಚಿತ್ಗಣಾನಂದ ಇರುವಿನ ತಿಳುವಳಿಕೆ ಒಳಗಿದ್ದಿದ್ರೆ ಸಾಂಗ್ತಿರ್ತಿರ್ತಾನೆ ನಿನಗೆ. ಶರೀರ ನಾನು ತಿಳುವಳಿಕೆ ಇಟ್ಕೊಂಡು ಗಟ್ಟಿ ಹಿಡ್ಕೊಂಡು ಕುಂತಿ, ಅದಕ್ಕೆ ಸಾಂಗ್ತೈತಿ. ತಾನು ತನ್ನಲ್ಲೇ ತಾನು ಅನ್ಕೊಂಡದ್ದನ್ನು ತಿಳ್ಕೊಳ್ಳಿಕ್ಕವಲ್ಲ. ನಾವು ಆನಂದಮಯವಾದ ಇರುವಿಗೆನ ನಾನು ಅಂತ ಅನ್ಕೊಂಡೇವಿ, ಅದನ್ನು ಮರ್ತು ಬಿಟ್ಟೇವಿ. ಏನ್ ಮೊದಲಿಗೆ ಅದೇ ಆನಂದಮಯವಾದ ಇರುವಿಗೆನ ನಾನು ಅಂತ ಅನ್ಕೊಂಡದ್ದು. ಅದನ್ನು ಮರ್ತ ಕಾರ್ಯ ಅನ್ಯದನ್ನು ತೋರಿದ್ದಕ್ಕೆ ಬೆನ್ನು ಹತ್ತಿಯಲ್ಲ. ನಿರ್ಮಾಣ ಮಾಡಲ್ಪಟ್ಟದ್ದು ಎಲ್ಲ ನಾಶ ಆಗಬೇಕು. ಹೌದಿಲ್ಲ? ಕಟ್ಟಿದ್ದು ಬೀಳಾಕಬೇಕ, ಹುಟ್ಟಿದ್ದು ಸಾಯಕಬೇಕ. ಹೌದಿಲ್ಲ? ಹಂಗೆ ನಿನ್ನ ಇರು ಏನದ ಅದು ಯಾವ ಏನಾರ ಮಾಡಿ ತಯಾರು ಮಾಡಿಲ್ಲ ಅದು. ಹೌದಿಲ್ಲ? ಏನಾರ ಮಾಡಿ ಕಲ್ಲು ಮಣ್ಣು ಗಚ್ಚು ಸಿಮೆಂಟ್ ಕೂಡಿಸಿ ಕಟ್ಟಿದ್ದು ಅದು ಒಂದಿನ ಬೀಳತೈತಿ. ಇದು ಹುಟ್ಟಿದ್ದು, ಇದು ಏನೇನು ಮಾಡಿ ಕತ್ತಲಾಟ ಮಾಡಿ ಹುಟ್ಟಿಸಿದ್ರ ಇದು ಸಾಯಕಬೇಕು. ಸಾವು ಐತೆ ಅದಕ್ಕೆ. ಹೌದಿಲ್ಲ? ಈ ದೇಹ ಹೆಂಗೆ ತಯಾರಾತ ನೋಡ್ಕೋ. ಮತ್ತು ಅದು ಕ್ಷೀಣ ಆಗಿ ನಾಶ ಆಗಿ ಹೋಗೋದು ಶರೀರ. ಏನು ಹಂಗೆ ನೀ ಹಂಗೆ ತಯಾರಾದ ವಸ್ತು ಅಲ್ಲಲ್ಲ. ಶರೀರ ಹೆಂಗೆ ತಯಾರು ಮಾಡ್ಯಾರ? ಎರಡು ಮಲವರ್ಡರ ಬೆಸಿಗೆಯಿಂದ ಹೆಂಗೆ ತಯಾರಾಗೈತಿ ಹಂಗೆ ಏನಾರು ಕುಡಿಸಿ ತಯಾರು ಮಾಡಿದ ವಸ್ತು ಅಲ್ಲ ನೀನು. ಈ ಶರೀರವನ್ನು ಹುಟ್ಟಿಸ್ಯಾರ, ನಿನ್ಯಾರು ಹುಟ್ಟಿಸಿಲ್ಲ. ಅದಕ್ಕೆ ಸಾವೈತಿ. ಹುಟ್ಟಿದ್ದಕ್ಕೆ ಸಾವೈತಿ. ನೀ ಹುಟ್ಟಿಲ್ಲ, ನೀ ಇರುವಂಗೈತೆ ಐತಿ. ಹುಟ್ಟು ಸಾವುಗಳು ನಿನ್ನ ಧರ್ಮ ಅಲ್ಲ, ಶರೀರ ಧರ್ಮದ. ನೀ ಯಾವಾಗಲೂ ಇದ್ದ ವಸ್ತು, ಎಂದೂ ಸಾಯವಲ್ಲ, ಹುಟ್ಟವಲ್ಲ. ನೀನು ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಅರಿವು ನೀ ಆನಂದ ಸ್ವರೂಪ ನೀನದಿ. ಇದನ್ನು ನಿನ್ನ ಇದ್ರಾಗ ಖಾತ್ರಿ ಮಾಡ್ಕೊಂಡೆ ಅಂದ್ರೆ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ, ಅನುಭವಕ್ಕೆ ಬಂತಂದ್ರೆ ಚಿಂತೆ ಕಡಿದೈತೆ ನೋಡಿ. ನಾನು ಯಾರು? ಯಾವಾಗಲೂ ಇದ್ದವಪ್ಪ ನಾನು. ಊರಿಡಗುದು ಅದಲ್ಲ ಅಲ್ಲ ನಾನು. ನನ್ನ ಸ್ವರೂಪ ಅಲ್ಲ ಯಾವಾಗಲೂ ಇದ್ದದ್ದು. ಅನಾದಿ ಅನಂತ. ಅದಕ್ಕೆ ಅಂತ್ಯ ಅನ್ನೋದನೇ ಇಲ್ಲ. ಹೌದಿಲ್ಲ? ಆದಿ ಅಂತ್ಯ ಇಲ್ಲ. ಅನಾದಿ ಅನಂತ ಅನ್ನು ಎಲ್ಲವನ್ನು ಮೀರಿ ಇದ್ದದ್ದು ಅದು ನಿನ್ನ ಸ್ವರೂಪ. ಇದು ಒಂದು ಸೀಮಿತವಾದದ್ದು ಅದು ಅಲ್ಲ. ಪರಿಚ್ಛಿನ್ನತ್ವ ಭಾವ ಸೀಮಿತ ಉಳ್ಳದ್ದು ಅದು ಯಾವುದು ನಿನ್ನ ಸ್ವರೂಪ ಅಲ್ಲ. ಅದನ್ನು ಮೀರಿ ಸೀಮಾತೀತದ ವ್ಯಾಪಕವಾದದ್ದು ಬಹುಮ, ಅದು ಸುಖರೂಪವಾದದ್ದು.
ಎಷ್ಟದು ವ್ಯಾಪಕದ ಬ್ರಹ್ಮ ಅಷ್ಟು ವೃತ್ತಿನಿಂದ ವ್ಯಾಪಕ ಆದಾಗ ಅದರ ಜ್ಞಾನ ನಿನಗಾಗ್ತದೆ. ತಥಾಕಾರ ವೃತ್ತಿ ಆಗ್ತದೆ. ಬ್ರಹ್ಮಾಕಾರ ವೃತ್ತಿ ಆದಾಗ ಬ್ರಹ್ಮಜ್ಞಾನ ನಿನಗೆ. ಈ ಶರೀರದ ಆಕಾರ ಹಾಕೊಂಡು ಕುಂದಿರ್ತಿ, ಬ್ರಹ್ಮಜ್ಞಾನ ಹೆಂಗ? ಸಂಕುಚ ದೃಷ್ಟಿ ಇದೆ, ನಾನು ನನ್ನದು ಅನ್ನೋ ಭಾವ ಐತಿ ನಿನಗೆ. ಒಂದು ಅವಸ್ಥೆಯೊಳಗೆ ತೋರುವಂಥ ಶರೀರದ ಆಕಾರ ಹಾಕೊಂಡು ಕುಂತೈತಿ ನೀನು ವೃತ್ತಿ. ಬ್ರಹ್ಮಾಕಾರ ಆಗ್ಬೇಕಲ್ಲ, ಅದಾಗ ಅದರ ಜ್ಞಾನ ನಮಗೆ. ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ ವೃತ್ತಿ ವಿಸ್ಮರಣ ಸಂಯುಕ್ ಸಮಾಧಿ ಜ್ಞಾನ ಸಂಜ್ಞಕಂ ಅಂತ. ಮತ್ತು ಬಹಿರ್ಮುಖ ಆಗದಂಗೆ, ಮರುವಾಗದಂಗೆ ಯಾವಾಗಲೂ ನಿನಗೆ ಅದ ಭಾವದೊಳಗಿರ್ಬೇಕು. ಹಂಗೆ ಗಟ್ಟಿಯಾಗಿ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅಭ್ಯಾಸ ಮುಖಾಂತರ ಇದು ಎಲ್ಲರಿಗೆ ಅನುಭವ ಬರ್ತೈತಿ. ಎಲ್ಲರಿಗೆ ತಿಳಿಲಿ ಅಂತ ಎಲ್ಲರಿಗೆ ತಿಳಿಯುವಂಗೆ ಹೇಳು ಪ್ರಯತ್ನ ಮಾಡ್ಯಾರ ಅನುಭವಿಗಳು. ತಿಳ್ಕೊಳ್ಳಿ ಹೆಂಗಾರ ಮಾಡ್ಯಾರ. ನಿನ್ನಲ್ಲೇ ಐತಿ ನಿನಗೆ ಬೇಕಾದದ್ದು. ಒಮ್ಮಿನೇ ಅದನ್ನು ನಿನ್ನಲ್ಲೇ ಐತಿ ಅನ್ನೋದು ಖಾತ್ರಿ ಮಾಡ್ಕೊ. ಅನ್ಯದ್ರಾಗ ಹೋಗೋದೆಲ್ಲ ಹೋಗ್ಬಿಡ್ತು, ಹುಡುಕೋದು ತಪ್ಪಿಡುತ್ತೆ. ಅನ್ಯದ್ರಾಗ ಹುಡುಕಿ ದನೂ ಆತಿಲ್ಲ, ಇಲ್ದಲ್ಲಿ ಹುಡುಕಿ ಇದ್ದದ್ದು ಬಿಟ್ಟು ಇಲ್ದಲ್ಲಿ ಹುಡುಕ್ತಿ, ದನೂ ಹೋಗ್ತೈತಿ. ಇದ್ದ ವಸ್ತುವಿನ ಕಡೆ ಲೆಕ್ಕ ಕೊಟ್ಟಿದ್ರೆ ದನೂ ಆಗೋ ಪ್ರಸಂಗ ಬರ್ತಿದ್ದೀನಿ. ಪ್ರತಿಯೊಂದು ವಸ್ತು ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಅಂಥದ್ರಾಗ ಸುಖ ಹುಡುಕಕ್ಕೆ ಹೊಂಟೀನಿ. ಬದಲಾಗದೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದು ಸುಖರೂಪವಾದದ್ದೈತಿ. ಅದ್ರ ಕಡೆ ಎಲ್ಲ ಕೂಡ ನೀ ಏನಾರ ಮಾಡಿದ್ದವು ಇದಕ್ಕಿದ್ದಂಗೆ ಅದಾವನು. ನೀವು ಮಾಡಿದ್ದ ವಸ್ತು ಅವು ಯಾವ ಇದಕ್ಕಿದ್ದಂಗೆ ಇರುವುದಿಲ್ಲ. ಹಂಗೆ ಅದನ್ನು ಮಾಡಿ ಉಪಯೋಗ ನಂಗಾರೆ. ಎಲ್ಲಿಗೆ ಬಂತು ಸಂಗಯ ಅಂದ್ರೆ ಮತ್ತು ನೀವು ಎಲ್ಲಿಗಿದ್ದ ಅಲ್ಲಿಗೆ ಹೋಗೋದು ನೋಡಿ. ಇದ್ದ ಸ್ಥಿತಿ ಏನೈತಿಲ್ಲ, ಇರುವಿನ ಸ್ಥಿತಿ, ಅದ್ರ ಕಡೆ ಎಲ್ಲ ಕೊಡ್ಬೇಕಾಗೈತಿ. ಯಾವ ಬೀಗರು ಬಿಜ್ಜರು ಬಂದು ನಿನ್ನ ಇರುವನ್ನ ನೆನಪಿಗೆ ತಂದು ಕೊಡೋರು ಹೇಳಿ. ಯಾರು ತಂದು ಕೊಡ್ತಾರ? ಯಾರು ನೆನಪಿಗೆ ತಂದು ಕೊಟ್ಟಾರ? ಅದಾರಣ ಅವರು ಬೀಗರು ಬಿಜ್ಜರು ಅನ್ನೋರೆಲ್ಲ. ಅದು ವಿಶೇಷ ಸಂಬಂಧ ಕೂಡ್ಯಾರ ಅವರು. ಅದಿಲ್ಲ ಚೂಡಾಲ ದೇವಿ ಗತೆ ಯಾವ ಹೆಂಡ್ರು ನಿಮ್ಮ ಇರುವನ್ನ ನೆನಪಿಗೆ ತಂದು ಕೊಟ್ಟಾರ? ಯಾಜ್ಞವಲ್ಕ ಋಷಿಗಳ ಗತೆ ಯಾವ ಗಂಡಂದಿರು ನಿಮ್ಮ ಇರುವಿನ ನೆನಪು ತಂದು ಕೊಟ್ಟಾರ ಹೇಳಿ. ಚೂಡಾಲ ರಾಣಿ ತನ್ನ ಗಂಡನಿಗೆ ಅದನ್ನು ಜ್ಞಾನ ಮಾಡಿಕೊಟ್ಲು, ಮಾರ್ಗದರ್ಶನ. ಯಾಜ್ಞವಲ್ಕರು ತಮ್ಮ ಮೈತ್ರಾದೇವಿಗೆ ಅದರ ತಿಳುವಳಿಕೆ ಮಾಡಿಕೊಟ್ರು. ಆಕೆಗೆ ಹಂಗಿತ್ತು, ಒಲವಿತ್ತು ಆಕೆಗೆ. ಇನ್ನೊಬ್ಬಕ್ಕೆ ಹೆಂಡ್ಲಿತ್ತು ಕಾತ್ಯಾಯನಿ ಅಂತ, ಅದಕ್ಕೆ ಅದ್ರಿಗೆ ಇದ ಇರ್ತಿದ್ದಿಲ್ಲ. ನನಗೆ ಎಲ್ಲ ಕೊಟ್ಟು ಹೋಗ್ಬಿಡ್ರಿ ನೀವು ಎಲ್ಲಾರ ಅಂತಂದಿರ್ಲಿ. ಬರೇ ಬಾಳೆ ಕೊಡ್ಕೊಂತಿತ್ತು. ಈಕೆ ಹಂಗೆ ಹುಡ್ಕೊಳ್ಳಿಲ್ಲ. ಎದಕ್ಕೆ ಇವನು ತ್ಯಾಗ ಮಾಡಾಕತ್ತೆ? ಇದರಿಂದ ಅಮೃತತ್ವ ಸಿಗುವುದಿಲ್ಲ ಮೈತ್ರ. ಹಂಗಾರೆ ನಿಮ್ಗೆ ಸಿಗುವುದಿಲ್ಲ ಅಂದ್ರೆ ನಮಗೆ ಅದಕ್ಕೆ ಬೇಕಾಗೈತಿ. ಅದು ನೀವೇನು ಹೊಂದಾಕ ಪ್ರಯತ್ನ ಮಾಡಿರಿ, ನಮಗೂ ಅದನ್ನ ಕೊಡ್ರಿ. ಅಂಥದ್ದು ನಮಗೂ ತಿಳಿಸ್ಕೊಡ್ರಲ್ಲ. ನೀವೇನು ಹೊಂದಾಕೊಂಡ್ರಿ, ಎದ್ರ ಸಂಬಂಧ ಇದನ್ನು ಬಿಡ್ತೀರಿ? ಇದ್ರಾಗ ಏನೂ ಇಲ್ಲ. ಹಂಗಾರೆ ನಮಗೆ ಯಾಕೆ ಕೊಟ್ಟು ಹೋಗ್ತೀರಿ ಅಂತ ಕೇಳಿ. ಇದ್ರಾಗ ಏನೂ ಇಲ್ಲ, ಇದು ಅಮೃತತ್ವ ಇದ್ರಾಗಿಲ್ಲ ಅಂತಂದ್ರೆ ಇದೇ ಅದಕ್ಕೆ ಬೇಕಾಗಿತ್ತು, ನನಗೆ ಬೇಕಾಗಿತ್ತು. ನಿಮಗೇನು ಹೊಂದಿದ್ದು ನಮಗೂ ಅದ್ರ ಜ್ಞಾನ ಮಾಡಿಕೊಡಲ್ಲ. ದುಃಖರಹಿತ ಆಗಿರುವುದು ಅಮೃತತ್ವ ಅಂದ್ರೆ ಎಳಟ್ಟು ದುಃಖ ಇಲ್ಲದಂಥ ಪರಮಾನಂದ ಸ್ಥಿತಿ. ಅದು ಇದರಿಂದ ಸಿಗುದಿಲ್ಲ ಮೈತ್ರ. ಮತ್ತು ನನಗೆ ಯಾಕಿದೆ? ನನಗೆ ಬ್ಯಾಡ ಇದು ಅಂತ. ನೀವೇನು ಹೊಂದಬೇಕಂತ ಹೊಂದಿರಿ, ನನಗೂ ಅದನ್ನು ಅನುಭವ ತಂದು ಕೊಡ್ರಿ. ಅಷ್ಟೇ ಬೇಡ್ಕೋತೇನೆ ನಾ. ಅದನ್ನು ಉಳ್ಕಿದ್ದೇನು ಬೇಡ. ನಾನು ನನಗೇನು ಗೊತ್ತಿಲ್ಲ, ನನಗದನ್ನು ಹೊಂದುವಂಗೆ ದಾರಿ ತೋರಿಸ್ರಿ ಅಂತ ಕೇಳ್ಕೊಂಡಳು. ಶರಣ ಮುನಿಪತಿ ನಿನ್ನ ಚರಣ ಪಂಕುರ ಹಕ್ಕಿಯ ಶರಣೆಂಬುದಲ್ಲದೆ ಪೆರತಿನ್ನೇನು ಪರಿಗಿಸಲರಿಯೇ. ಅದರಿಂದ ಅತೀ ಕರುಣದಿಂದ ಒರೆದು ರಕ್ಷಿಪುದು ಎನ್ನ. ನನಗೆ ತಿಳಿಸಿಕೊಡೋಕ, ನನ್ನ ಇದರಿಂದ ಬಿಡುಗಡೆ ಮಾಡೋ ಅಂತ ಬೇಡ್ಕೊಂಡಳು. ಯಾರು ಹಂಗೆ ಕೇಳವ್ರ ದೇವಿ? ನಿನ್ನಂತೆ ಪದಪಿಂದೆ ಅದ್ವೈತವನು ಈ ಜಗದೊಳಗೆ ಕೇಳಿದವರು ಆರುಂಟು ಮೈತ್ರ. ಧನ್ಯ ಧನ್ಯ ಅಂದರು. ನಿನ್ನ ಜನ್ಮನ ಪಾವನಾಗಿ ಹೋತು ಅಂತ. ಯಾರದ್ರಿ ಹಂಗ? ಅಂತ ಹೆಂಡ್ರೆ ಯಾರದ್ರಿ? ಅದಿಲ್ಲ
ಅವು ಕಾಡು ಹೆಣ್ಮಗ ನನ್ನ ಬಂಗಾರ ಕೊಡಿಸು, ನನಗೆ ಅರಿವಿ ತಂದು ಕೊಡು, ಇದನ್ನು ಕೊಡು, ಇಂಥ ಹೆಂಡ್ರ ಗಂಟು ನೀ ಏನು ಕೇಳುವಲ್ಲೆಲ್ಲ ಇಂಥದ್ದು ಕೇಳ್ತೀಯಲ್ಲ, ಎಂಥ ಇದಿರ್ಬೇಕು ನೀನು, ಪುಣ್ಯವಂತ ಇರ್ಬೇಕು ನೀನು. ಇವು ಬಾತಿಗೆ ಬಾರದ ವಸ್ತುಗಳನ್ನು ಕೇಳುವ ಹೆಂಡ್ರ ಅದಾವೆಲ್ಲ, ಉಪಯೋಗ ಇಲ್ಲದ್ದು ಎದಕ್ಕೆ ಬರೋರಿ ಅವು, ಎಷ್ಟು ಗಳಿಸಿದ್ರೆ ಅದನ್ನು ಕೊಟ್ಟು ತಗೊಂಡು ಏನು ಮಾಡೋದು? ಅದರಿಂದ ಸಿಗ್ತೈತಿನ? ಸಿಗುದಿಲ್ಲ. ಭಾಳಷ್ಟು ಬಂಗಾರ ತಗೊಂಡು ಮೈ ಮ್ಯಾಗ ಹಾಕೊಂಡು ಕಿಲೋಗಟ್ಲೆ ಹೊರಸ್ತೇನೆ ತಲೆ ಮ್ಯಾಗ, ಯಾಕ್ರಿ ವಾಜ್ಯ ಆಯ್ತು ಅಂತ ತೆಳಗೆ ಹೋಗಿತಿ. ಮತ್ತು ಅದಾವು 10 ಗ್ರಾಮು ಹಂಗೆ ಕಿವ್ಯಾಗ ಕಿಲೋಗಟ್ಲೆ ಕಿವ್ಯಾಗ ಜೋತಾಡಿಸ್ತೇನೆ ತಡಿ ನಿನಗೆ. ಮತ್ತು ಯಾಕ್ರಿ ತೆಗೆದೋಗಿ ಅದನ್ನ ಅಂತೀನಿ. ಬಂಗಾರ ಐತೆ ಅಂದ್ರು ಬ್ಯಾಡ ಅಂತೆ, ಹರಿತಿದ್ವಿ ಅಪ್ಪ ಇದಂತ ಹೌದಿಲ್ಲ. ಒಂದೊಂದು ಪಾಪ ಕಿಲೋ ಜೋತಾಡ್ಸಿರಿ ಏನಾಕೈತ್ರಿ ಅದು ಕಿವಿ ಏನು ಬ್ಯಾಡ ಮರ, ನನಗೆ ಬಂಗಾರ ಬೇಡ ಅಂತ ಹೌದಿಲ್ಲ. ಸುಖ ಆಯ್ತು ಇದಂದ್ರೆ ಒಳ್ಳೆ ಹಂಗೆ ಭ್ರಮ ಆಗೈತಿ ನಿನಗೆ, ಅದರಿಂದ ಸುಖ ಸಿಗ್ತೈತೆ ಅಂತ. ಅದರಿಂದ ಸುಖ ಹೊಂದಿದವ್ರು ಯಾರ್ದ? ಒಂದು ನೋಡಿ ಒಂದು ಅದ ಸುಖ ಸಿಗ್ತೈತೆ ಅಂತ ಅದ್ರ ಬೆನ್ನು ಹಾಕಿಬಿಟ್ಟು ಅವ ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ಯಾರು ಸುಖ ಹೊಂದಿ? ಅವ ನಿನ್ನ ಗಂಟ್ಲು ಕಾಣಕ ಅವು ವಸ್ತು ಬಂದು ಅವ್ನು ಯಾರು ನೋಡಿದ ತುಡುಗ್ರ ನೀನು ಕುತ್ತಿಗೆ ಚಿಕ್ಕು ಹೋಗ್ತಾರ ಕಡೆ ಹೌದಿಲ್ಲ. ಸಿಗದಂಗೆ ಆದ ಕೂಡಲೇ ನಿನಗೆ ಏನು ನೋಡಕ್ ಹೋಗೋದಿಲ್ಲ ಅವ್ರು. ಈಗ ಹಾದಿ ಬಡಕ್ ಹೋಗ್ಕಾರ್ಲಿ ಕಳ್ಳನ್ ಪರಕ್ನ ಹರ್ಕೊಂಡು ಹೋಗ್ತಾರ, ಅದಕ್ಕೆ ನೋವು ಆದಿತ್ತು ಬಿಟ್ಟಿತ್ತು ಏನು ನೋಡುದೇ ಇಲ್ಲ ಅವ್ರು. ಹಂಗ ಪಟ್ಟಿ ಮ್ಯಾಗ ಹಂಗ ಜಕ್ಕೊಂಡದ್ದ ಹೊಕ್ಕವ, ಹಂಗ ಹರ್ಕೊಂಡದ್ದು ಕೈಗೆ ಸಿಕ್ಕದದ್ದು ಪರಕ್ನ ಹರ್ಕೊಂಡದ್ದು. ಅದು ಕೊರಿತೈತಿ, ಅವಕ್ಕೆ ಏನು ಗುತ್ತಿಗೆ ಪತಿಗೆ ನೋಡುದೇ ಇಲ್ಲ. ಏನ್ ಸಿಕ್ಕದ್ದು ಹೊಡ್ಕೊಂಡು ಹೋಗ್ತಾರ. ಅದು ನಮಗೆ ಗಂಟ್ಲು ಕಾಣ ಏನ್. ಅದಕ್ಕೆ ಅದ್ರ ಇಚ್ಛಾ ಮಾಡಕ್ ಹೋಗ್ಬೇಡ, ಯಾರಿಗೂ ಅದು ಸುಖ ಕೊಡುದಿಲ್ಲಂತ. ನ ಧನೇನ ನ ಪ್ರಜೆಯ, ಬಹಳಷ್ಟು ದುಡ್ಡು ಸುಖ ಕೊಡ್ತೈತೆ, ಬಹಳಷ್ಟು ಬಂಗಾರ, ಬಹಳಷ್ಟು ಮಕ್ಕಳು ಮರಿ, ಹೊಲ ಮನಿ ಸುಖ ಕೊಡ್ತಾವ ನೀನು. ಅದರಿಂದ ಇಲ್ಲ. ನಿನ್ನಿಂದಲೇ ನಿನಗೆ ಸುಖ ಶಾಂತಿ ಐತಿ ಹೊರತು ಅನ್ಯದ ವಸ್ತುಗಳಿಂದ ಇಲ್ಲ. ಅದಕ್ಕೆ ಅದನ್ನ ಅಪೇಕ್ಷೆ ಮಾಡಕ್ ಹೋಗ್ಬೇಡಂತ. ಏನ್ ಎದ್ದು ಸಮಾಧಾನ ಕೆಡಿಸ್ಕೊಳಕ್ಕಾದ್ರೆ ಬೆನ್ನು ಹತ್ತೀನಿ. ನಿನ್ನ ನಿಜವನ್ನ ನೆನಪು ಮಾಡ್ಕೋಬೇಕು. ಅದನ್ನ ಬಿಟ್ಕೊಟ್ಕಾರ ಈ ಅಲ್ಲದ್ರಾಗ ಹುಡುಕ್ಯಾಡ ಕುಂತ ಅಡ್ಡಾಡ್ಬೇಕು. ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ ನಿಮಗೆ? ದೇಶ ಕಾಲಗಳನ್ನು ನೀವ ಕಲ್ಪಿಸ್ಕೊಂಡಿರಿ ಅವನ್ನ. ಅವೇನು ಬಂದು ನಮಗೆ ಹೇಳಿಲ್ಲ ಅವು. ದೇಶ ಕಾಲಗಳು ಎಷ್ಟು ದಿನಕ್ಕೆ ಒಂದು ವರ್ಷಕ್ಕೇನೆ, ಎಷ್ಟು ಒಂದು ತಿಂಗಳಕ್ಕೇನೆ, ತಿಂಗಳಿಗೆ ಒಂದು ವರ್ಷಕ್ಕೇನೆ, ಇಷ್ಟು ವರ್ಷಕ್ಕೆ ನಾವು ಒಂದು ಯುಗ ಹಾಕೇನೆ ಅದು ಬಂದು ಹೇಳಿಲ್ಲ ಅವನ. ನೀನ ಕಲ್ಪಿಸ್ಕೊಂಡಿಲ್ಲ ಅವನ. ಯಾರು ಹೇಳ್ಯಾರನ್ರಿ ಅವನು ಇಷ್ಟು ವರ್ಷಕ್ಕೆ ಯುಗ ಹಾಕಿ ತಾನು ನೀನು ಕಲ್ಪನಾ ಅದೆಲ್ಲ ಹೌದಿಲ್ಲ. ಯುಗಗಳನ್ನ ನೀನ ಕಲ್ಪಿಸ್ಕೊಂಡ್ಕಂತ. ನಿನ್ನ ಮನಸ್ಸಿನ ಕಲ್ಪನಾವು. ಎಚ್ಚರಿಕೆ ಕನಸಿಗೆ ಎಷ್ಟು ಫರಕ, ಏನು ಫರಕ ಅಂದ್ರೆ ಅದು ಸಣ್ಣದು, ಇದು ದೊಡ್ಡದು. ದೊಡ್ಡ ಕನಸು ಹೌದಿಲ್ಲ. ಎಚ್ಚರಿಕೆ ವ್ಯವಹಾರ ಇದು ದೊಡ್ಡದಂದಂಗೆ ಅನಿಸ್ತೈತಿ, ಬಾಳತ್ತಿದ್ದಂಗೆ ಅನಿಸ್ತೈತಿ. ಇದು ಕನಸಿನಂತೆ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದ ಮ್ಯಾಗ ಇದು ಕನಸಾಗಿ ಹೋಗುತ್ತೆ. ಯಥಾರ್ಥ ವಸ್ತುವಿನ ಜ್ಞಾನ ಇಲ್ಲದಕ್ಕೆ ಏನಕ್ಕೇನಾರ ಆರೋಪ ಮಾಡ್ಕೊಂಡು ಕುಂತು ಬಿಟ್ಟೇವೆ ನಮ್ಮಲ್ಲಿ. ಈ ಆರೋಪಿತ ಭಾವ ತೆಗೆದು ಹಾಕೋ ಪ್ರಯತ್ನ ನಿರಂತರ ಮಾಡ್ಬೇಕಾಗಿತ್ತು ನೋಡ್ರಿ. ನೀನ್ ಅಲ್ಲದ್ದನ್ನು ನೀನಂತ ತಿಳ್ಕೊಂಡು ಕುಂತದ್ದು ಆರೋಪ ಇದೆ. ನೀನ್ ಅಲ್ಲದ್ದನ್ನು ನೀನ್ ಅಲ್ಲ ಅಂತ ತಿಳಿದು ನೀ ಯಾರಿದೇನು ಅಂತ ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನೋಡ್ರಿ. ಯಥಾರ್ಥ ತಿಳುವಳಿಕೆ ಆದ್ಮ್ಯಾಗ ನಿನಗೆ ಯಾವ ಬಾಧೆನೂ ಆಗುದಿಲ್ಲ ನೋಡ್ರಿ. ನೀ ಯಥಾರ್ಥ ತಿಳುವಳಿಕೆ ಇಲ್ಲ ಅಂತ ಹೇಳಿ ಬಾಧೆ ಪಡ್ತೀವಿ. ನೀ ಅಲ್ಲದ್ದನ್ನು ನೀನಂತ ತಿಳ್ಕೊಂಡದ್ದು ಅದು ಯಥಾರ್ಥ ಜ್ಞಾನ ಅಲ್ಲ. ದೇವ್ರ ನಾನಂತ ಅರುವ ನಾನಂತ ತಿಳ್ಕೊಂಡಾಗ ಯಥಾರ್ಥ ಜ್ಞಾನ. ಈ ದೇಹ ನಾನು ಅನ್ನೋದು ಯಥಾರ್ಥವಾದದ್ದಲ್ಲ, ಅದು ನೀನಲ್ಲ. ಅಲ್ಲ ನೀ ಎಷ್ಟು ಜನ್ಮ ಈ ದೇಹ ನಾನಂತ ತಿಳ್ಕೊಂಡ್ರು ಈ ದೇಹ ನೀನಾಗುದು ಶಕ್ಕಿಲ್ಲ.
ನೀವೆಲ್ಲರೂ ದೇವ ಸ್ವರೂಪಿಗಳಾದಿ, ಆನಂದ ಸ್ವರೂಪಿಗಳಾದಿ. ಅರಿವು ಇರುವ ಆನಂದಕ್ಕೆ ಯಾವ ವಿಕಾರನೂ ಆಗಿಲ್ಲ, ಅದಕ್ಕೆ ಯಾವ ಮಲನೂ ಹತ್ತಿಲ್ಲ. ನಮ್ಮ ಇರುವಿನಲ್ಲಿ ಏನಕ್ಕೇನಾರು ಆರೋಪ ಮಾಡ್ಕೊಂಡು ಕುಂತ್ಬಿಟ್ಟೇವು. ಆರೋಪ ಮಾಡ್ಕೊಂಡ್ರೆ ಒದ್ದಾಡ್ಲಿಕ್ಕೈತಿ. ಏನೂ ಆಗೇ ಇಲ್ಲ ನಿನ್ನಲ್ಲಿ, ನೀನು ಕಲ್ಪಿಸ್ಕೊಂಡದ್ದು, ಅದು ಕಲ್ಪನಾದಾಗ ತೋರೈತಿ. ನಿನ್ನ ಇರುವಿನಲ್ಲಿ ಇದಿಲ್ಲ ಇಲ್ಲ. ನಿನ್ನ ಇರುವಿನ ಆಧಾರದ ಮೇಲೆ ಇಡೀ ವಿಶ್ವನ ತೋರ್ತೈತಿಲ್ಲ. ನಿನಗೇನು ಮಾಡೈತೆ ಅದು? ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ಇದೇ ನಾನು ಅಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ನಿನ್ನ ಇರುವಿನ ಆಧಾರದ ಮೇಲೆ ಎಲ್ಲ ತೋರೈತಿ. ಈ ತೋರಿದ್ದನ್ನು ನೀನಂತ ತಿಳ್ಕೊಂಡು ಕುಂತ್ರೆ ತೋರಿದ್ದು ಅಡಗ್ತೈತೆ. ಅದು ನೀನಲ್ಲ. ತೋರುದು ಅಡಗುದು ನಿನ್ನ ಸ್ವರೂಪ ಅಲ್ಲ. ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಅದ್ರ ಮ್ಯಾಗ ಏನಾರು ಆರೋಪ ಮಾಡ್ಕೋದು. ಆತ್ಮ ಮತ್ತು ಅನಾತ್ಮ ಇವು ಎರಡನ್ನೂ ತಿಳ್ಕೊಂಡವ ಅನಾತ್ಮ ಭಾವನೆಯನ್ನೆಲ್ಲ ನಾವು ಅಲ್ಲದನ್ನೆಲ್ಲ ಕೈ ಬಿಡ್ತಾನೆ. ನಾ ಯಾರು, ನಾ ಅಲ್ಲದ್ದು ಯಾವುದು ಅನ್ನೋ ಸರಿಯಾದ ತಿಳುವಳಿಕೆಯನ್ನು ಯಾವ ಮಾಡ್ಕೊಂಡವ ತಾನು ಅಲ್ಲದನ್ನೆಲ್ಲ ಕೈ ಬಿಟ್ಟು ತಾನಾಗಿ ಉಳ್ಕೊಂತ. ಇದು ಸರಿಯಾದ ತಿಳುವಳಿಕೆ. ಅವಾಗ ಅವ ದುಃಖರಹಿತ ಆಗಿರ್ತಾನೆ. ನಾನಾಗಿದ್ದಾಗ ದುಃಖ ಎಲ್ಲಿತ್ತು? ನೀನಾಗಿದ್ದಾಗ ದುಃಖ ಎಲ್ಲಿತ್ತು? ಶರೀರ ನೀನು ಹಾಕೊಂಡು ಕುಂತಿ, ಅದಕ್ಕೆ ದುಃಖ ಪಡ್ಲಿಕ್ಕೈತಿ. ಶರೀರ ನೀನಾಗೋದು ಬಿಡು, ಏನ್ ಅವಾಗ ದುಃಖ ಅನ್ನೋದು ನಿನಗಿಲ್ಲ ಇಲ್ಲ. ಎಚ್ಚರಿಕೆ ಒಳಗೆ ಶರೀರ ನೀನಾಗಿರ್ತಿ. ಹೌದಿಲ್ಲ? ಕನಸಿನಾಗ ಅಲ್ಲಿ ಒಂದು ಬೇರೆ ಶರೀರ ನೀನಾಗಿ, ನಿದ್ದೆ ಎತ್ತಿದಾಗ ಅಲ್ಲಿ ಏನಾಗಿದ್ದೆ ಅಂದ್ರೆ ಏನೂ ಆಗಿಲ್ರಿ. ಅಲ್ಲಿ ಶರೀರ ಭಾವ ಇಲ್ಲೇ ಇಲ್ಲ. ಅಲ್ಲಿ ಹೆಣ್ಣಿಲ್ಲ, ಗಂಡ ಭಾವ ಇಲ್ಲ. ಅಲ್ಲಿ ನೀನಾಗಿತ್ತು. ಅಂದಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ. ಏನಾರ ಹಾಕೊಂಡು ಕುಂತಿ ಅಂದ್ರೆ ಆರಾಮ್ ಕಳ್ಕೊತೀನಿ. ಅದು ಆಗುವುದೆಲ್ಲ ಸುಳ್ಳು, ಏನೂ ಆಗಿಲ್ಲ. ನಿನ್ನ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡಿದಾಗ ಏನೂ ಆಗಿಲ್ಲ. ನಾಮರೂಪಗಳನ್ನು ನೋಡ್ಕೊಂಡು ಕುಂತಿದ್ದು ನನಗ ಆಗೈತೆ ಅಂತ ತಿಳ್ಕೊಂಡು, ಅಲ್ಲದನ್ನ ನೀನು ಅಂತ ತಿಳ್ಕೊಂಡು ಕುಂತಿ, ಅದ್ರ ಅಭಿಮಾನ ಹಿಡ್ಕೊಂಡು ಕುಂತಿ. ಅಲ್ಲದನ್ನ ನಾನು ನಂದು ಅಂತ ತಿಳ್ಕೊಂಡು ಅಹಂಕಾರಕ್ಕೆ ಬಲಿ ಬಿದ್ದ ಒತ್ತಾಡ್ಲಿಕ್ಕೆ ಬಿಡ. ನೀನು ಅಲ್ಲದನ್ನೆಲ್ಲ ಕೈ ಬಿಟ್ರೆ ಅದ ಅಹಂಕಾರ ತ್ಯಾಗ. ನಾನು ಅಲ್ಲದಕ್ಕೆ ನಾನು ನಂದು ಅಂತೀಯಲ್ಲ, ಅದ ಅಹಂಕಾರ. ಅದನ್ನ ತ್ಯಾಗ ಮಾಡು. ತನಗೆ ತಾನು ಅನ್ನೋದು ಅಹಂಕಾರ ಅಲ್ಲ. ದೇವ್ರ ನಾನಂತ ತಿಳ್ಕೊಂಡ್ರೆ ಅಹಂಕಾರ ಅಲ್ಲ, ಈ ದೇಹ ನಾನಂತ ತಿಳ್ಕೊಂಡದ್ದು ಅಹಂಕಾರ. ಇದನ್ನು ಕೈ ಬಿಡೋದು. ದೇಹ ಭಾವನೆಯನ್ನು ಕೈ ಬಿಟ್ಟ ನಿನ್ನ ಅಹಂಕಾರ ನಾಶ. ದೇಹ ಭಾವ ನಡೆಯ ದುಃಖದ ಕೇಡು. ದೇಹ ತಾದಾತ್ಮ್ಯ ಭಾವ ಗಟ್ಟಿಯಾಗಿ ಬಿಡೋದು. ಇದು ಅಹಂಕಾರ. ಇದರಿಂದನೇ ದುಃಖ ಅನರ್ಥಗಳು ಎಲ್ಲ ಶುರುವಾಗ್ಯಾವ. ಈ ಅಹಂಕಾರ ಅಳದ ಮ್ಯಾಗ ಬ್ರಹ್ಮವನ್ನು ಅರಿಯುವುದು ಏನಾಗದ ಅಂದ. ಹೌದಿಲ್ಲ? ಅಮ್ಮ ನಡೆದು ಸುಮ್ಮನಾದ ಮೇಲೆ ಬ್ರಹ್ಮವನ್ನು ಅರಿಯುವುದು ಏನಾಗದ? ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳಿದ ಮ್ಯಾಗ ಬ್ರಹ್ಮದ ಜ್ಞಾನ ಒಂದದು ಏನು ದೊಡ್ಡ ಕೆಲಸ. ಅದಿ ಅನ್ನೋದು ಅನುಭವ ಬರ್ತದೆ ನಿನಗೆ. ಹಮ್ಮ ನಡೆದು ಸುಮ್ಮನಾದ, ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಯಾವಾಗಿರ್ತೀಯ ಅವಾಗ ಆರಾಮಿರ್ತೀವಿ ನೋಡಿ. ನಾನು ಅಂತ ಸಾಮಾನ್ಯವಾಗಿ ನಾವು ಎದಕ್ಕಂತೀವಿ? ನಾನು ಅಲ್ಲದಕ್ಕೆ, ಈ ದೇಹಕ್ಕನ ನಾನು ಅಂತೀವಿ. ನಾನು ನನ್ನದು, ಇದಕ್ಕೆ ರೂಪಕ್ಕನ ನಾನು ಅಂತೀವಿ, ನಾಮಕನ ನಾನು ಅಂತೀವಿ, ಯಾರು ಇಟ್ಟು ಹೆಸರಿಗೆ ನಾನು ಅಂತೀವಿ. ಇದು ಅಹಂಕಾರ. ಅದರ ಅಭಿಮಾನ ಗಟ್ಟಿಯಾಗಿ ಹಿಡ್ಕೊಂಡು ಕೂತೀವಿ. ನಾಮರೂಪಗಳ ಅಭಿಮಾನ. ಇದು ಅಹಂಕಾರ ಗಟ್ಟಿಯಾಗಿ ಕುಂತ. ನಾಮರೂಪಗಳೆಲ್ಲ ಸುಳ್ಳದವನಿಂದ. ಆ ಸುಳ್ಳನ್ನು ನಾನು ಅಂತ ತಿಳ್ಕೊಂಡು ಅದು ಸುಳ್ಳು. ಅದನ್ನು ಕೈ ಬಿಡಬೇಕು. ಒಂದು ವಸ್ತುವೊಳಗೆ ತೋರುವುದು ಇದು ನಾನು ಅಂತೀವಿ, ಮತ್ತೊಂದು ವಸ್ತುವೊಳಗೆ ಇದಿಲ್ಲಲ್ಲ. ಎಲ್ಲ ವಸ್ತುವೊಳಗೆ ಇದ್ದದ್ದು ನೀನು, ಒಂದು ಅವಸ್ಥೆಯೊಳಗೆ ತೋರುವುದು ನೀನು ಅಂತ. ಎಲ್ಲ ವಸ್ತುವೊಳಗಿರಾವ್ ನಾವು. ಅಖಿಳ ವಸ್ತುಗಳಿರುತ್ತಿರ್ಪೆ ನಾವು. ಒಂದು ವಸ್ತುಗಳಿರುತ್ತಿರ್ಪೆ ನೀನು. ಈ ಶರೀರ ಹೇಳ್ತಾನೆ ನೀನ್ಯಾರು ನಾನ್ಯಾರು? ನನಗೆ ನಿನಗೆ ಇನ್ನು ಮೇಳ ಆಗೋದಿಲ್ಲ. ಶರೀರ ನೀನು ಬ್ಯಾಡಿ, ನಿನ್ನ ಗೆಳೆತನ ಬ್ಯಾಡಿನ, ಎನ್ನೊಡನೆ ಸಮರಸವಿನ್ನು ಬೇಡಲ್ಲ ತನುವೆ ಮುನ್ನಿನಂತೆ ನೀನು ಅನ್ಯವೆನಗೆ.
ಮೊದಲಿನಂಗೆ ನನಗೆ ನಿನಗೆ ಹೊಂದೋದಿಲ್ಲ, ನೀನ ಬೇರೆ ನಾನ ಬೇರೆ. ಅನೇಕರು ನಮ್ಮ ಮನೆ ಸೋಗ ಹಾಕ್ತೀನಿ, ಸಾಯಿ ಮಠ 7 ಥರದ ಸೋಗ ಹಾಕ್ತೀನಿ. ಬಹುರೂಪ ಒಡೆದೇಹ ನೀನು, ಏಕರೂಪನು ನಾನು. ಬ್ಯಾನಿ ತ್ವಾಟ ನೀ ಆರಾಮ ನಾನು. ಒಂದಿಲ್ಲ ಒಂದು ಬ್ಯಾನಿಲ್ಲ ಶರೀರ ಯಾರ್ದೈತೆ ಹೇಳಿ. ಆದ್ರೆ ನನ್ನಲ್ಲಿ ಯಾವ ಬ್ಯಾನಿಲ್ಲ, ಆರಾಮ ನಾನು. ಅದು ನಿನ್ನ ಸಂಗ ಮಾಡಿ ನನಗೆ ಬ್ಯಾನಿ ನನಗ ಆಗೈತೆ ಅಂತ ತಿಳ್ಕೊಂಡೇವಿ. ನಿನಗೇನಾಗೈತೆ ಅಂತ ಶರೀರದೊಳಗಿಂದ ಹೇಳ್ತೀನಿ. ನಿನ್ನ ಬ್ಯಾನಿ ಏನಾದ್ರು ಹೇಳ್ತೇನೆ? ಡಾಕ್ಟರ್ ಅಂತಿಲ್ವ ಹೋದಾಗ? ಡಾಕ್ಟರ್ ಇದ ನನಗೆ ಕಣ್ಣಿಗೆ ಏನಾಗೈತಿ, ಕಿವಿಗೆ ಆಗೈತಿ, ಅಂಗಾಂಗಗಳಿಗೆ ಆಗೈತಿ, ಇಂದ್ರಿಯಗಳಿಗೆಲ್ಲ ಆಗೈತಿ ಅಂತ ಹೇಳ್ತೀವಿ. ಹೊಟ್ಟಿಗೆ ಆಗೈತಿ, ಡುಬ್ಬಕ್ಕಾಗೈತಿ, ಶರೀರದಿಂದ ರೋಗ ಆಗೈತಿ. ನಿಂದೇನಾರು ಹೇಳ್ತೇನೆ, ನಿನಗೇನಾಗೈತಿ? ನಿನಗೆ ಯಾವ ಬ್ಯಾನಿನೂ ಇಲ್ಲ, ಯಾವ ರೋಗನೂ ಇಲ್ಲ. ನಿನ್ನ ನಿಜವನ್ನ ತಿಳ್ಕೊಂಡಾಗ ನೀನು ರೋಗದಿಂದ ಮುಕ್ತ. ನನಗೆ ಯಾವ ರೋಗನೂ ಇಲ್ಲ ನನಗನ್ನೋದು. ಇದು ನಾನಂತ ತಿಳ್ಕೊಂಡ್ರೆ ಇದು ಬ್ಯಾನಿಯಾಗಿ ಬಂದದ್ದು. ಇದು ಕಡೆತನಕ ಬ್ಯಾನಿನ, ಇದು ಬ್ಯಾನಿ ಮೂಳಿಗೆ ನಾನಂತ. ಇದನ್ನ ಹಿಡ್ಕೊಂಡು ಆರಾಮಿರ್ಬೇಕಂದ್ರೆ ಏನು ಸಾಧ್ಯತೆ? ಈ ಬ್ಯಾನಿ ಮೂಳ ಹಿಡ್ಕೊಂಡ್ರೆ ಕಡಿತನಕನೂ ಬ್ಯಾನೆ. ನಾವು ಇದ್ರಾಗ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಶರೀರದಾಗ ಇದ್ದಾಗ ನಮ್ಮ ಕೆಲಸ ಇದು ನಾನಲ್ಲ ಅಂತ ತಿಳಿದು ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಇದು ಸಂಬಂಧ ಹಚ್ಕೊಂಡು ನಾನು ನನ್ನದು ಅಂತ ಬಳಲಿಕ್ಕೆ. ಯಾಕೆ ನಾವು ಬಳಲಿಕೈತೆ ಅನ್ನೋದನ್ನ ಯಾರು ವಿಚಾರ ಮಾಡಿರಿ? ಯಾವಾಗ ವಿಚಾರ ಮಾಡೋರು? ಈ ಶರೀರ ನಾನಂತ ತಿಳ್ಕೊಂಡು ಎಲ್ಲರೂ ಬಳಲಿಕೈತಿ. ಬಳಲಿಕ್ಕೆ ತಪ್ಪಬೇಕಾಗತ್ತಂದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಬೋದಂದ್ರೆ ಉರ್ಲಾಕೊಂಡು ಸಾಯುವುದಲ್ಲ. ಮತ್ತೆ ಇದು ನಾನಲ್ಲ, ನನ್ನಿಂದ ಇದು ಅರಿಸ್ಕೊಳ್ತೈತಿ, ನನಗೆ ಗಣ್ಯವಾಗಿದೆ ಅಂತ ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಬೇಕು. ದೇಹ ಭಾವ ಇಲ್ಲದಂಗೆ ಆದ ಕೂಡಲೇ ನೀ ಆರಾಮನ ಇದೀನಿ ನೋಡಿ. ದೇಹ ಭಾವ ಬಂದ ಕೂಡಲೇ ದುಃಖ ಶುರುವಾತ. ಅದಕ್ಕೆ ದೌಡ ಇದರ ಸಂಬಂಧ ತಪ್ಪಿಸ್ಕೊಂಡು ಆತ್ಮದ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ಬೇಕು. ಪೆನ್ಷನ್ ಆದ್ಮೇಲೆ ಮನ್ಯಾಗ ಕೆಲಸ ಏನಿರ್ತೈತಪ್ಪ? ಮತ್ತಷ್ಟು ಅನಾತ್ಮ ಭಾವನೆಯನ್ನು ಗಟ್ಟಿಗೊಳಿಸೋದು. ಅದಿಲ್ಲ ಆತ್ಮಭಾವನೆಯನ್ನು ಗಟ್ಟಿಗೊಳಿಸ್ ನಾನು ಯಾರಿದ್ದೇನೋ ತಿಳುವಳಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದನ್ನು ಅಂತಹ ಸಂಸ್ಕಾರ ಮಾಡ್ಕೊಳ್ಳಿ. ಅಂತ್ಯಕಾಲಕ್ಕೆ ಸುಳ್ಳು ವೇಳೆ ಕಳಿಸತ್ತು ಕೆಲಸ ಸುಮ್ಮನೆ ವೇಳೆ ಕಳಿಸತ್ತು ಹೋದ್ರೆ ಅದಕ್ಕೆ ಬಂದ ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಏನು? ಮತ್ತಿಂಥ ಜನ್ಮ ಸಿಗೋದು ಭಾಳ ದೊಡ್ಡ. ಬಂದಾಗಲ್ಲ ಮತ್ತೆ ಪ್ರಯತ್ನ ಮಾಡೋದು. ಅಂತ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಪುನಃ ಇನ್ನೇ ಮನುಷ್ಯನ ಜನ್ಮ ಬಂದಾಗ ಇದೇ ವಿಚಾರ ಮುಂದುವರ್ಸಾಕ ಬರ್ತೈತೆ. ಮನುಷ್ಯನ ಜನ್ಮಕ್ಕೆ ಬರದ ಹೊರತಾಗಿ ಮುಕ್ತ ಆಗ್ಲಿಕ್ಕೆ ಯಾರಿಗೂ ಅವಕಾಶನೇ ಇಲ್ಲ. ಬಾಕಿ ಜನ್ಮದಾಗ ಇದು ಸಾಧ್ಯನೇ ಇಲ್ಲ. ಮಾನವ ಜನ್ಮಕ್ಕೆ ಮಾತ್ರ ಇದು ಮುಕ್ತಿ ಹೊಂದಲಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದವ್ರಿಗಿಲ್ಲ. ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ಇತರೆ ಜನ್ಮಗಳಲ್ಲಿ ಇದು ಅವಕಾಶ ಇಲ್ಲ. ಇಲ್ಲಿ ಬರೀ ಅದು ಭೋಗ ಭೂಮಿ ಅಷ್ಟೆ. ಇದು ಮನುಷ್ಯನ ಜನ್ಮ ಎರಡೂ ಐತಿ. ಭೋಗ ಭೂಮಿನೂ ಹೌದು, ಕರ್ಮ ಭೂಮಿ. ಹಿಂದಿಂದ ಊಟ ಮಾಡ್ಕೊಂತ ಈಗ ಮಾಡಿದ ಕರ್ಮ ಮಾಡಕ್ಕೂ ಬರ್ತೈತಿ. ಏನು ಮಾಡ್ತೀವಿ ಅದೆಲ್ಲ ದಾಖಲಾತಿ ಆಕೈತಿ. ಅದಕ್ಕೆ ಅನುಗುಣವಾಗಿ ಮುಂದೆ ಜನ್ಮಗಳು ನಿನಗೆ ಕಾದ್ಕೋತಾವ. ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಎರಡನ್ನೂ ಮೀರಿ ಯಾವಾಗ ನೀನು ಸ್ವರೂಪ ಜ್ಞಾನ ಮಾಡ್ಕೊಂತೀಯ ಯಾವಾಗ ಇದರಿಂದ ನಿನಗೆ ಬಿಡುಗಡೆ. ಬರೀ ಪಾಪ ಪುಣ್ಯ ಮಾಡ್ಕೊಂತ ಇದೇ ಕರ್ಮದ ಜಾಲದಾಗ ಸಿಕ್ಕೊಂಡು ಒದ್ದಾಡು ಬಾಳ. ಪುಣ್ಯ ಮಾಡಿರೋ ಜನ್ಮ ಬರ್ತೈತಿ, ಪಾಪ ಮಾಡಿರೋ ಜನ್ಮ ಬರ್ತೈತಿ. ಅದು ಕರ್ಮದ ಫಲ. ಅದು ಅನಿತ್ಯವಾದದ್ದು. ಅದು ನಿತ್ಯವಾದದ್ದಲ್ಲ. ಅದು ಯಾವುದೇ ಕರ್ಮದ ಫಲ. ಅವು ಕತ್ತಲೆಗಳಿನ ಕರ್ಮಗಳು. ಕತ್ತಲೆಯನ್ನು ಕಳೆಯಲಾರು. ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಬರುದಿಲ್ಲ. ನಿರಂತರ ಅಭ್ಯಾಸ ಒಳಗ ಆಂತರಿಕವಾಗಿ ನಡೆದ್ರೆ ಏನಾದ್ರು ಕೆಲಸ ಆಕೈತೆ ನಮಗೆ. ಬಿಟ್ಟು ಬಿಡದೆ ನಡಿಬೇಕಿದೆ ನಾವು. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖ. ಅನುಭವಗಳ ಮುಖಾಂತರ ಇದನ್ನು ನಾವು ಮಾಹಿತಿ ಮಾಡ್ಕೊಂಡಿದ್ದ ಒಳಗೆ ಆಂತರಿಕವಾಗಿ ಎಡೆಬಿಡದೆ ಅಭ್ಯಾಸ ನಡೆದ್ರೆ ಏನಾರ ಈ ಜನ್ಮ ಹೋಗೋ ತನಕ ವಿಚಾರ ಮಾಡಿದ್ರೆ ಹೊಳೆದ್ರೆ ಹೊಳಿತೀವಿ, ಹೊಳೆದಿದ್ರಿಲ್ಲ ನೀನು. ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋ. ಬರೀ ಮಾತಿನ ಜ್ಞಾನ ಉಪಯೋಗ. ಓದೋದ್ರಿಂದ ಯಾಕ್ರಿ
ಹೇಳೋದ್ರಿಂದ ಅದು ನಿನಗೆ ದೊರೆಯೋದಿಲ್ಲ. ಚಂಚಲಾತೆ ಓದಾಕೈತಿ ಅಂದ್ರೆ ಮತ್ತೆ ಯಾಕ್ರಿ? ನಿದ್ದೆ ಬಗ್ಗೆ ಸಾಕಷ್ಟು ಬರೆದ್ರೆ ನಿದ್ದೆ ಮಾಡಿದಂಗೆ ಆಕೈತೇನಿ. ನಿದ್ದೆ ಬಗ್ಗೆ ವರ್ಣನ ಮಾಡಾಕೈತಿಪ್ಪ, ನನಗೆ ಹಂಗೆ ಹತ್ತಿತ್ತು, ನನಗೆ ಹಿಂಗೆ ಹತ್ತಿತ್ತು. ನಿದ್ದೆ ಮಾಡ್ಕೊಳಕ್ಕೆ ಎಲ್ಲಿ ಆಕೈತಿ? ಅದ್ರ ಬಗ್ಗೆ ಎಲ್ಲಿ ತನಕ ಹೇಳಾಕೈತಿ ಅವಾಗ ಬುದ್ಧಿ ಚಂಚಲನ ಆಕೈತಿ. ಅದು ಹೇಳೋದು ಕೇಳೋದು ಬಂದಾಗ್ಬೇಕು, ಮೌನ ಆಗ್ಬೇಕು ಬಂದ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಅದಕ್ಕೆ ಹೇಳ್ಯಾರ ಅನುಭವಗಳು. ಬಂಗಾರ ಕಿಮ್ಮತ್ತೈತಿ, ಬೆಳ್ಳಿ ಕಿಮ್ಮತ್ತಿಲ್ಲ. ಮಾತಿನ ಜ್ಞಾನ ಅಲ್ಲ ಅಲ್ಲ. ಹೌದು, ಮಾತಿನ ಜ್ಞಾನ ತೂತಿನ ಗಳಿಗೆ ಪಾತಕರ ಸಂಘ ಎದಕ್ಕೆ ಭಾಳ ಮಾತಾಡ್ತಾನೆ. ಮಾತಿನ ಜ್ಞಾನ ಅಲ್ಲ, ಅನುಭವ ಜ್ಞಾನ. ಮೌನವಾಗಿ ಅದನ್ನು ಅನುಭವಿಸ್ಬೇಕು. ಎಲ್ಲ ಉಪಾಧಿಗಳ ಸಂಘವನ್ನು ಪರಿತ್ಯಜಿಸಿ ಮೌನದ ಅಂತರ್ಭಾವವನ್ನು ಅನುಭವಿಸಿಕೊಳ್ಳಿರಿ. ಬಿಟ್ಟಾಗ ಎಲ್ಲ ಉಪಾಧಿಗಳ ಶರೀರ ಮುಂತಾದ ಉಪಾಧಿಗಳ ಸಂಬಂಧ ಎಲ್ಲ ತಪ್ಪಿಸ್ಕೊಂಡ್ರಿ. ಹೇಳುದು ಕೇಳುವುದು ಸಹಿತ ಅದು ಬೇಸರ. ಶ್ರವಣ ಮನನ ನಿಧಿಧ್ಯಾಸನ ದೆರಕವಿಲ್ಲದೆ ಎಂದಿರ್ಪೆನು ನಿಜ ಸುಖದಲ್ಲಿ ಬಹುದಂದುಗವನ್ನೆಲ್ಲವನ್ನು ಅಳಿದು ಎಲ್ಲವನ್ನು ಕೈಬಿಟ್ಟು ಸುಖ ದುಃಖ ಎಲ್ಲವನ್ನ ಮೀರಿ ಅಂದಿದ್ದೇನೆ ನಾನು ಅನ್ನುವಂಥ ಉತ್ಕಟ ಇಚ್ಛಾ ಬೇಕು. ಅಂದಾಗ ಇದು ಕೆಲಸ ಆಕೈತಿ. ನಾವು ಉತ್ಕಟ ಇಚ್ಛಾ ಇಲ್ಲೇ ಇದು ಅನುಭವಕ್ಕೆ ಬರುವುದೇ ಇಲ್ಲ. ಎರಡನ್ನೋದು ಎಲ್ಲಿ ಐತಿ ನೋಡ್ರಿ, ಅಲ್ಲಿ ಭೀತಿ ಪ್ರೀತಿ. ಎರಡನ್ನೋದು ಇಲ್ದಲ್ಲಿ ಏಕತ್ವ ಸ್ಥಿತಿ ಒಳಗೆ ಯಾವ ಭಯನೂ ಇಲ್ಲ, ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಇದ್ದ ಹೆಚ್ಚಾಗಿ ಯಾರ ಮ್ಯಾಗ ದ್ವೇಷ ಮಾಡ್ತೀರಿ? ಎಚ್ಚರಿಕೆಗೆ ಬಂದ ಮ್ಯಾಗ ರಾಗದ್ವೇಷಗಳು. ನಿದ್ದೆ ಹೆಚ್ಚಿದಾಗ ಎಲ್ಲಿದಾವ ರಾಗದ್ವೇಷಗಳು? ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿರ್ತೀರಿ. ನಿದ್ದೆ ಬಂದಾಗ ಎಲ್ಲಾರನ್ನು ಕೈ ಬಿಡ್ತಿಲ್ಲ. ಎದ್ರ ಸಂಬಂಧ ಬಿಡ್ತೀವಿ ಅಂದ್ರೆ ಆರಾಮಿನ ಸಂಬಂಧ. ಬರೀ ಅದನ್ನ ನೆನಪು ಮಾಡಿ ಆರಾಮ್ ಇರ್ಬೇಕಾಗಿತ್ತು. ನಿದ್ದಿಗೆ ಹೋಗಿ ಕೆಲಸ ಏನಿತ್ತಪ್ಪ ಹಂಗಾರೆ? ಬೇಸರ ಆಯ್ತು ಬಿಡ್ರಿ ಅದನ್ನ. ಲಕ್ಷ ಕೋಟಿಗೆ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿಯಲ್ಲೋ, ಇಂತಿ ನೆನಪು ಮಾಡ್ಕೊಂತ ಇರ್ಬೇಕಾಗಿತ್ತು. ಬೇಸರ ಆಕೈತಿಲ್ಲ? ಇಂತಿ ನೆನಪು, ಗಂಡನ ನೆನಪು ಭ್ರಮ ಆಗೈತಿ ನಿಮ್ಗೆ. ಅದು ಸುಖ ಕೊಡ್ತೈತಿ, ಅದಕ್ಕೆ ಸುಖ ಕೊಡ್ತೈತಿ, ಅದಕ್ಕೆ ಸುಖ. ಅವು ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರಲ್ಲ. ದುಃಖಿಗಳನ್ನವ್ರು ಉಳಿತಿದ್ದಿಲ್ಲ ಯಾರು. ಗಂಡಗೆ ಹೆಂಡತಿ ಗಂಡ ಸುಖ ಕೊಟ್ಟು ಬಿಟ್ಟಿದ್ರೆ ಅದನ್ನು ಸುಖ ಹೊಂದಿ ಬಿಡಿದ್ರು, ಎಲ್ಲರೂ ಸುಖಿಗಳಾಗಿ ಬಿಡ್ತಿದ್ರು. ಹೌದಿಲ್ಲ? ಅದು ಸುಖ ಕೊಡುವಲ್ಲ, ಅದು ನೀನು ಭ್ರಮ ಆಗೈತೆ ಅವು ಸುಖ ಕೊಡ್ತಾವಂತ. ಅನ್ಯವಾಗಿ ಏನೇನು ಕಲ್ಪಿಸ್ಕೊಂತೀವಿ ನೋಡು, ಎಲ್ಲ ನಿನಗೆ ದುಃಖನ. ಇಹ ನಾನಾ ಇವ ಪಶ್ಯತಿ ಮೃತ್ಯೋಶ ಮೃತ್ಯುಂ ಗಚ್ಚತಿ ಅಂತ. ಅನ್ಯವಾಗಿ ಏನೇನು ಕಲ್ಪಿಸ್ಕೊಂತೀವಿ ನೋಡು, ಅದ್ರ ಬೆನ್ನು ಹತ್ತಿ ನೀ ತಿರುಗೋದಾಕೈತಿ. ಹೌದಿಲ್ಲ? ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಎಚ್ಚರಿಕೆ ವ್ಯವಹಾರ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರು. ಯಾರು ಒಬ್ಬರ ಈ ಎಚ್ಚರಿಕೆ ವ್ಯವಹಾರದಿಂದ ನಾವು ಸುಖ ಹೊಂದಿದೀವಿ ಅನ್ನೋರು ಉದಾಹರಣೆ ಒಬ್ಬರದಾರ ತೋರಿಸನ್ನು. ಎಚ್ಚರಿಕೆ ಬಾಳೆ ನಮಗೆ ಸುಖ ಕೊಡ್ತೀವಿ ಅನ್ನೋರು ಜಗತ್ತಿನ ಇತಿಹಾಸದೊಳಗ ಇಲ್ಲ. ಅದು ಸುಖ ಕೊಟ್ಟು ಬಿಟ್ಟಿದ್ರೆ ಅದ ಬ್ಯಾಸರಿಕೆ ಕಳ್ಕೊಳಕ್ ನೀತಿಗೆ ಹಾಕೋಕಿ. ಅದಿಲ್ಲ? ಎಚ್ಚರಿಕೆನ ಮಾಡ್ಕೊಂಡು ಎಚ್ಚರಿಕೆ ವ್ಯವಹಾರದಾಗ ಇದ್ಕೊಂಡು ಬ್ಯಾಸರಿಕೆ ಕಳ್ಕೋಬೇಕು. ಇಲ್ಲೇ ಏನೇನಾರು ಮಾಡಿ ಬ್ಯಾಡ ಮರ, ನಮ್ಗೆ ಸಾಕು, ನಿದ್ದೆ ಮಾಡೋಣ ಸಾಕು, ವಿಶ್ರಾಂತಿಗೋಸ್ಕರವಾಗಿ ನಿದ್ದಿಗೆ ಹೋಗಿ ಇಲ್ಲೇ ವಿಶ್ರಾಂತಿ ತಗೋಬೇಕು. ಇದನ್ನ ಮಾಡಿ ವಿಷಯ ಭೋಗ ಮಾಡಿನ
ಅದ್ರ ಪರಿಣಾಮ ಏನಾಗ್ತೈತಿ, ಅತಿಯಾಗಿ ವಿಷಯ ಭೋಗ ಮಾಡಿದ ಶರೀರ ಎಲ್ಲ ರೋಗಗ್ರಸ್ತ ಆಗುತ್ತೆ. ಭೋಗ್ಯ ರೋಗ ಅಂತ. ಶರೀರ ಆರೋಗ್ಯಲ್ಲಿ ಉಳಿತೈತಿ ನನಗೆ. ಬರೀ ಭೋಗ ಜೀವನದಾಗ ಕಾಲು ಕಳೆದೆ ಅಂದ್ರೆ ರೋಗಗ್ರಸ್ತ ಆಗ್ಬೇಕು ಶರೀರ. ಹಾಳು ಮಾಡ್ಕೊಂಡ್ಬಿಡುತ್ತೆ. ತಡೆಯಲ್ಕ ಅಲ್ಪ ವಯಸ್ಸಿನಾಗ ಶರೀರ ಯಾಕೆ ಹೋಗ್ತಾವ, ಹಾಳಾಗಿ ಹೋಗ್ತಾವ. ಯಾಕ್ರಿ? ಅತಿ ಭೋಗ ಲಂಪಟದಾಗ ಬಿದ್ದು ಹೋಗಿಬಿಡ್ತದೆ ಶರೀರ. ಶರೀರ ಆರೋಗ್ಯ ಕಾಪಾಡ್ಬೇಕಂದ್ರೆ ಇದರಿಂದ ಹಿಂದಕ್ಕೆ ಸರ್ ಇಂದ್ರಿಯ ಸಂಪರ್ಕ ಭೋಗವನ್ನು ಹತೋಟಿ ಒಳಗಿಟ್ಬೋದು. ಅಂದಾಗ ಮನಸ್ಸು ಆರೋಗ್ಯ ಇರ್ತೈತಿ, ಶರೀರನೂ ಆರೋಗ್ಯ ಇರ್ತೈತಿ. ಅವಾಗ ಇದನ್ನು ಸಾಧಿಸಕ್ಕೆ ಬರ್ತೈತಿ ನಿನಗೆ. ಏನ್ ಪಾರಮಾರ್ಥದ ಸಾಧನೆ ಅವಾಗ ಶುರು ಆಗ್ತೈತಿ. ಇವನ್ನೆಲ್ಲ ಕೈ ಬಿಡವನು. ಹೊರಗೆ ವ್ಯಸನ ಏನದಾವಲ್ಲ ಎಲ್ಲವನ್ನು ಕೈ ಬಿಡವನು. ಅದ ವ್ಯಸನ ಏನು ಮಾಡ್ತೈತಿ, ಇನ್ನ ಉಳಿದಿತ್ತಂದ್ರೆ ವಾಸನ ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತೈತಿ ನೋಡಿ. ಹೋಗಿ ಬಿಡುದಿಲ್ಲ ಅದು ಮತ್ತೆ. ವಾಸನ ಏನು ಮಾಡ್ತೈತಿ, ಒಳಗೆ ಅಂತರ್ಮುಖಿ ಆಗಿ ಬಿಡುದಿಲ್ಲ ಅದು. ಬರೀ ಹೊರಗೆ ಎಳ್ಕೊಂಡು ಅಡ್ಡಾಡ್ತೈತಿ ಮತ್ತೆ. ಏನು ತುಡುಗದನ ಕೊಳ್ಳನ ಗುದ್ದಿ ಹಂಗ ಯಾಕ್ರಿ ಎಳ್ಕೊಂತ ಅಡ್ಡಾಡ್ತದೆ ನಮ್ಮನ್ನ. ಜಗದೊಳು ಎಳೆದಾಡ್ತೇವೆ. ತುಡುಗುದನದ ಕೊರಳೊಳಗಿನ ಗುದ್ದಿ ಅಂದದಳು. ಇದ್ರಾಗ ಆಸಕ್ತಿ ಅನ್ನೋದು ಏನೈತಿಲ್ಲ, ವಿಷಯದಲ್ಲಿ ಆಸಕ್ತಿ, ಅದು ತಿರ್ಗಾಕಿಸ್ತದೆ ನಾವು. ಬೇಕಾದಂಗೆ ನೀ ಜಿಗದಾಡಿದ್ರು ಒಳಗಿನ ಆಸಕ್ತಿ ಇತ್ತಂದ್ರೆ ಏನ್ ಮಾಡ್ರಿ ಕೆಲಸ ಆಗುತ್ತೆ. ಆಸಕ್ತಿ ಹೋತಂದ್ರೆ ನೀ ಎಲ್ಲಿ ಹೋದ್ರೂ ನಡೀತಿ, ಎಲ್ಲಿದ್ರು ನಡೀತೈತಿ. ಏನ್ ಆಸಕ್ತಿ ಹೋತಂದ್ರೆ ನೀನು ಮನೆಯಾಗಿದ್ರು ಇದನ್ನು ಹೊಂದಾಕ್ ಬರ್ತೈತಿ. ಮನೆಯೇನು ಮಠವೇನು, ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞಾನ. ಆಸಕ್ತಿಯಿಂದ ಅದನ್ನ ನೆನಪು ಮಾಡಿರಾಕೈತಿ. ಎಲ್ಲಿ ಬೇಕಾದಲ್ಲಿ ಇರು ನೀನು, ನಿನಗದು ಜ್ಞಾನ ಆಕೈತಿ. ಏನ್ ಬಳೆದಾಗ ಆಸಕ್ತಿ ಇಟ್ಕೊಂಡು ಇದನ್ನ ಮಾಡ್ತೇನೆ ಅಂದ್ರೆ ಸಾಧ್ಯ. ಅದ್ರಾಗ ಅನಾಸಕ್ತಿಯನ್ನು ನಾವು ಪೂರ್ಣ ಅನಾಸಕ್ತಿಯನ್ನು ಹೊಂದಿದಾಗ ನಮ್ಗೆ ಇದ್ರ ಅನುಭವ ಆಕೈತಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ನಾವು ಇದು ಅನಾಸಕ್ತಿ ಬರ್ಬೇಕಾತಂದ್ರೆ ಸತತ ಇದ್ರ ನಿತ್ಯ ಶ್ರವಣ ಮನ ನಿಧಿತ್ಯಾಸನ ಮನಸ್ಸು ಕೊಟ್ಟು ನಾವು ಮಾಡೋದ್ರಿಂದ ಇದ್ರಾಗ ಅನಾಸಕ್ತಿ ಉಂಟಾಗ್ತದೆ. ಆಸಕ್ತಿ ಕಡಿಮೆ ಆಕೈತಿ. ಹಿತಾಹಿತ ವಿಚಾರದ ಅಭ್ಯಾಸ ನಡೀತು ಅಂತ ಅದಕ್ಕೆ ಇದನ್ನು ಬಿಟ್ಟು ಬಿಡದೆ ಇದ್ರೊಳಗೆ ಕಾಲ ಕಳಿಬೇಕು ನಾವು. ಅಂದಾಗ ನಮಗೆ ಅನಾಸಕ್ತಿ ಉಂಟಾಕೈತಿ, ಆಸಕ್ತಿ ಕಡಿಮೆ ಆಕೈತಿ. ಅವಾಗ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತೈತಿ ನೋಡ್ರಿ. ವೈರಾಗ್ಯ ಇಲ್ಲದ ಹೊರತು ಏನ್ ಮಾಡ್ರಿ ಕೆಲಸ ಆಗೋದು ನೋಡ್ರಿ. ತ್ಯಾಗ ಮಾಡದ ಹೊರತು ಬಿಡ ಅಂತ ಹೇಳಿರಲ್ಲ, ಬಿಟ್ಟ ಅನುಭವ ಮಾಡಿಕೊಂಡಾಗ ಹೊಳಿದೈತಿ ನನಗೆ. ಬಿಡ್ರಿ. सकल साधु संत महाराज